ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯಃ ಪಠೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಕಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು. ದಾಯಾದಿ ಬಂಧುಗಳ ಬಿಡಲು ಬಹುದು. ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜ್ಯವನೇ ಬಿಡಬಹುದು. ರಾಯತ ಮುನಿದರೆ ರಾಜ್ಯವನೇ ಬಿಡಬಹುದು. ಕಾಯಜಾತಿತ ನಿನ್ನ ಅಡಿಯ ಬಿಡಲಾಗದು. ಬಿಡಲಾಗದು ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಹರಿತೋ ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ. ನಮಸ್ಕಾರ ಶ್ರೋತೃಗಳೇ, ಇದು ಕನಕದಾಸರ ಒಂದು ಜನಪ್ರಿಯ ದೇವರ ನಾಮ. ಹಾಡಿದವರು ಕೀರ್ತನ ವೈದ್ಯನಾಥನ್. ತಾಯಿ ತಂದೆ ದಾಯಾದಿ ರಾಜ್ಯ ಎಲ್ಲವನ್ನು ಬಿಟ್ಟು ಕೂಡ ಜೀವನ ಮಾಡಬಹುದು. ಆದರೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಎಂತಹ ಶರಣಾಗತಿ. ಅಂದ ಹಾಗೆ ನವೆಂಬರ್ 30ರಂದು ಕನಕದಾಸರ ಜನ್ಮದಿನ. ನಿಮಗೆ ತಿಳಿದ ಹಾಗೆ ನಮ್ಮಲ್ಲಿ ಅಂದರೆ ಕರ್ನಾಟಕದಲ್ಲಿ
ದಾಸರ ಒಂದು ದೊಡ್ಡ ಪರಂಪರೆಯೇ ಇದೆ. ಅದರಲ್ಲಿ ಅಗ್ರಗಣ್ಯರಾದ ದಾಸರುಗಳಲ್ಲಿ ಕನಕದಾಸರು ಒಬ್ಬರು. ಆದರೆ ನೋಡಿ, ಒಂದು ತಮಾಷೆಯಾಗಿ ಹೇಳಬೇಕು ಅನಿಸಿದ್ರೆ, ನಮಗೂ ಅವ್ರಿಗೂ ಒಂದು ಪ್ರಮುಖವಾದ ವ್ಯತ್ಯಾಸ. ನಾವೆಲ್ಲ ಕನಕದಾಸರು, ಅವರು ಮಾತ್ರ ದಾಸ ಕನಕರು. ನಮಸ್ಕಾರ, ಇದು ಸಿಡ್ನಿ ಕನ್ನಡವಾಣಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೀನಿ. ನಾನು ಸಿಡ್ನಿ ಶ್ರೀನಿವಾಸ್. ನಿಮಗೆ ತಿಳಿದ ಹಾಗೆ ಇದು 2RRR ಕ್ಷೇತ್ರದಿಂದ ಬರ್ತಾ ಇರೋ ಕನ್ನಡ ಕಾರ್ಯಕ್ರಮ. ಇವತ್ತು ನವೆಂಬರ್ ತಿಂಗಳ 24ನೇ ತಾರೀಕು ಭಾನುವಾರ. ನಿಮಗೆ ತಿಳಿದಂತೆ ಪ್ರತಿ ಭಾನುವಾರ 1ರಿಂದ 2ರವರೆಗೆ ನಮ್ಮ ಕಾರ್ಯಕ್ರಮದ ಪ್ರಸಾರ. ನಮ್ಮ ತರಂಗಾಂತರ FM 88.5. ನಿಮ್ಮ ಕಂಪ್ಯೂಟರ್ ಮೂಲಕ ಕೂಡ ಈ ಕಾರ್ಯಕ್ರಮ ಕೇಳಬಹುದು. ಬ್ರೌಸರ್ನಲ್ಲಿ 2RRR ಅಂತ ಹಾಕಿದ್ರೆ ಸಾಕು, ಬಲಗಡೆ ಮೇಲೆ ನಮ್ಮ ಲೈವ್ ಸ್ಟ್ರೀಮಿಂಗ್ ಬರುತ್ತೆ, ಅದನ್ನು ಕೇಳಬಹುದು. ಅದಲ್ಲದೆ ನೀವು ಇವತ್ತು ಪ್ರಚಲಿತ ಅನಿಸಿರುವ ಯಾವುದೇ ಟ್ಯೂನಿನ್ ಮೊದಲಾದ ಆ್ಯಪ್ಗಳನ್ನು ಬಳಸಿ ಕೂಡ ನಿಮ್ಮ ಮೊಬೈಲ್ನಲ್ಲೇ ಕೇಳಬಹುದು. ಇವೆಲ್ಲ ಏನೇ ಆದರೂ ಶ್ರೋತೃಗಳೇ, ನಮಗೆ ನಿಮ್ಮ ಸಲಹೆ, ಟೀಕೆ ಮುಖ್ಯ ಮತ್ತು ಅವಶ್ಯಕ. ಫೋನ್ ಮಾಡಿ ದಯವಿಟ್ಟು. ನಮ್ಮ ನಂಬರು 98162777 98162777. ಅದಲ್ಲದೆ ನಿಮಗೆ ಈಗಾಗಲೇ ತಿಳಿದಿರೋ ಹಾಗೆ 1-2 ದಿನಗಳ ನಂತರ ಕೂಡ ನಮ್ಮ ಕಾರ್ಯಕ್ರಮ ಫೇಸ್ಬುಕ್ನಲ್ಲಿ ಲಭ್ಯ. ಅಲ್ಲಿ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇವತ್ತಿನ ಕಾರ್ಯಕ್ರಮದ ಮುಖ್ಯಾಂಶಗಳು ಅಂತ ಹೇಳೋದಾದರೆ, 1 ಕನಕ ನಮನ, 2 ಅರ್ಜುನ್ ಭಾರದ್ವಾಜ್ ಅವರೊಡನೆ ಒಂದು ಸಂದರ್ಶನ. ಅಂದಾಗೆ ನಿಮಗೆ ಕ್ರಿಕೆಟ್ ಏನನ್ಸುತ್ತೆ? ಇವತ್ತು ಮ್ಯಾಚ್ ಇಲ್ಲ ಅಂದ್ಕೊಂಡೆ ನಾನು. ನೋಡಿ, ಅಂತೂ ತುಂಬ ಕುತೂಹಲಕಾರಿ ಸ್ಟೇಜ್ನಲ್ಲಿದೆ ಮ್ಯಾಚ್ ಇದು. ಆಮೇಲೆ ಇನ್ನೊಂದು, ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಮುಂಚೆ, ಕಳೆದ ವಾರ ನಾವು ಜವಾಹರ್ಲಾಲ್ ನೆಹರು ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಪ್ರಸಾರ ಮಾಡಿದ್ವಿ. ಅದನ್ನು ಕೇಳಿದ ನಮ್ಮ ಅನಂತರಾವ್ ಅವರು ಒಂದು ಮೆಸೇಜ್ ಕಳಿಸಿದ್ದಾರೆ. ಎ ಗುಡ್ ಪ್ರೋಗ್ರಾಮ್, ರಿಸ್ಟೋರ್ಸ್ ಬ್ಯಾಲೆನ್ಸ್ ಅಬೌಟ್ ನೆಹರು. ಥ್ಯಾಂಕ್ ಯು ಫಾರ್ ದಿಸ್. ಐ ವಾಸ್ ಗೆಟಿಂಗ್ ಟೈರ್ಡ್ ಆಫ್ ಆಲ್ ದಿ ಡೆಲಿಬರೇಟ್ ಮಿಸ್ಇಂಟರ್ಪ್ರಿಟೇಷನ್ಸ್ ಆಫ್ ಫ್ಯಾಕ್ಟ್ ಅಂತ ಮೆಚ್ಚಿದ್ದಾರೆ. ಅದಲ್ಲದೆ ನಮ್ಮ ಮತ್ತೊಬ್ಬ ಮುಖ್ಯ ಶ್ರೋತೃಗಳಾದ ರಾಜೇಶ್ವರಿ ಜಯದೇವ್ ಅವರು ಇಡೀ ಕಾರ್ಯಕ್ರಮದ ವಿನ್ಯಾಸ ಮತ್ತು ಪ್ರಸಾರ ಎಲ್ಲವನ್ನೂ ಮೆಚ್ಚಿ ನೆಹರು ಸ್ಮರಣೆ, ಚಂದ್ರಿಕಾ ಅವರ ಕಾವ್ಯವಾಚನ, ಅರ್ಜುನ್ ಭಾರದ್ವಾಜ್ ಅದಕ್ಕೆ ನೀಡಿದ ವಿವರಣೆ, ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾದ ಭಾವಗೀತೆಗಳು ಎಲ್ಲವನ್ನೂ ಕೊಂಡಾಡಿದ್ದಾರೆ. ಹೀಗೆ ನೋಡಿ ಶ್ರೋತೃಗಳೇ, ನೀವು ನಮಗೆ ನಮ್ಮ ಬೆನ್ನು ತಟ್ತಾ ಇದ್ದರೆ ನಮಗೂ ಒಂದು ರೀತಿ ಉತ್ತೇಜನ ಅಲ್ವೇ? ಅನಂತರಾವ್ ಮತ್ತು ರಾಜೇಶ್ವರಿ ಅವರಿಗೆ ನಮ್ಮ ಧನ್ಯವಾದಗಳು. ಹೀಗೆ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಪ್ರವೇಶ ಮಾಡೋದಾದರೆ, ಮೊದಲು ನಾನು ಹೇಳಿದ ಹಾಗೆ ಮೊದಲನೇ ಇದು ಕನಕ ನಮನ. ಕನಕದಾಸರ ಬಗ್ಗೆ ಎಷ್ಟು ಹೇಳಿದರೂ ಸ್ವಲ್ಪ ಅಂತಾನೆ ಅನಿಸುತ್ತೆ. ಇವರು ಪುರಂದರದಾಸರ ಸಮಕಾಲೀನರು. ನಾನು ಹೋದರೆ ಹೋದೆನು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಮೊದಲಾದ ಶಾಶ್ವತ ಸತ್ಯಗಳನ್ನು ನುಡಿದವರು ಅವರು. ನೋಡಿ, ನಮ್ಮ ಕರ್ನಾಟಕದ ಹೆಗ್ಗಳಿಕೆ ಅನ್ನೋದು ಎಲ್ಲಿ ಸ್ಪಷ್ಟವಾಗುತ್ತೆ ಅಂದರೆ, ಹರಿದಾಸರು ಮತ್ತು ಶಿವಶರಣರು ಈ ಎರಡೂ ಸಂಸ್ಕೃತಿಗಳನ್ನು ಪೋಷಿಸಿದ್ದು ಕರ್ನಾಟಕ. ಅದಲ್ಲದೆ ಈ ಎರಡೂ ಸಂಸ್ಕೃತಿಗಳು ಬೆಳೆದು ಬಂದಿದ್ದು ತುಂಗಾ ನದಿಯ ತೀರದಲ್ಲೇ. ಅದು ನಮ್ಮ ಒಂದು ಹೆಮ್ಮೆ. ಇನ್ನೊಂದು ಹೆಗ್ಗಳಿಕೆ ಕರ್ನಾಟಕಕ್ಕೆ ಅಂದರೆ, ತ್ರಿಮತಸ್ಥ ಗುರುಗಳಿಗೆ ಆಶ್ರಯ ನೀಡಿದ ದೇಶ ನಮ್ಮದು. ಶಂಕರಾಚಾರ್ಯ, ಮಧ್ವಾಚಾರ್ಯ ಮತ್ತು ರಾಮಾನುಜಾಚಾರ್ಯ ಮೂವರು ಇಲ್ಲೇ ತಮ್ಮ ಮಠಗಳನ್ನು ಸ್ಥಾಪಿಸಿದ್ದಾರೆ. ಹೀಗೆ ಹೇಳ್ತಾ ಈಗ ನಾವು ಕನಕದಾಸರ ಬಗ್ಗೆ ತಿಳಿದುಕೊಳ್ಳೋಣ. ಈ ಭಾಗವನ್ನು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆಯಿಂದ ತೆಗೆದುಕೊಳ್ಳಲಾಗಿದೆ. ಇದೋ ಕೇಳಿ ಕನಕದಾಸರ ಬಗ್ಗೆ ನಿಮಗೆ ಹೆಚ್ಚಿನ ವಿಚಾರ. ಕನಕದಾಸ ಭಾವಶುದ್ಧಿ, ವೈಚಾರಿಕ ಶುದ್ಧಿ,
ವೈರಾಗ್ಯ ಪ್ರವೃತ್ತಿ, ದೈವಶ್ರದ್ಧೆ ಇವುಗಳಲ್ಲಿ ಪುರಂದರದಾಸನ ಜೊತೆ ಅನ್ಯೋನ್ಯವಾದ ಹೋಲಿಕೆಯುಳ್ಳ ಕೀರ್ತನಕಾರನೆಂದರೆ ಅವನ ಸಮಕಾಲೀನನಾಗಿದ್ದು ಜೊತೆಯಲ್ಲೇ ಬಾಳಿದ ಕನಕದಾಸ. ಇವರಿಬ್ಬರನ್ನು ದಾಸಪಂಥದ ಅಶ್ವಿನಿ ದೇವತೆಗಳೆಂದು ಹೇಳುವ ರೂಢಿಯಿದೆ. ಇಬ್ಬರ ಜೀವನವೂ ಹಠಾತ್ ಪರಿವರ್ತನೆಯಿಂದಾಗಿ ಭಗವಂತನ ಕಡೆ ಹೊರಳಿತು. ಒಂದು ವಿಷಯದಲ್ಲಿ ಮಾತ್ರ ಇಬ್ಬರಿಗೂ ವ್ಯತ್ಯಾಸವಿದೆ. ಅದು ಕಾವ್ಯಸೃಷ್ಟಿಯ ವಿಧಾನದಲ್ಲಿ. ಪುರಂದರದಾಸ ತನ್ನ ಪ್ರತಿಭೆ ಕಲ್ಪನೆಗಳನ್ನೆಲ್ಲ ಕೇವಲ ಕೀರ್ತನ ರೂಪದ ಕಾವ್ಯಕ್ಕೆ ಮೀಸಲು ಮಾಡಿ ಅದ್ವಿತೀಯ ಕೀರ್ತನಕಾರನಾದ. ಕನಕದಾಸ ಕೀರ್ತನೆಗಳ ಜೊತೆಗೆ ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿಸಾರ, ರಾಮಧಾನ್ಯ ಚರಿತ್ರೆ ಎಂಬ ಇತರ ಕೃತಿಗಳನ್ನೂ ರಚಿಸಿ ಕೀರ್ತನಕಾರರಲ್ಲಿ ಕವಿ ಎಂಬ ಅಭಿಧಾನಕ್ಕೆ ಪಾತ್ರನಾದ. ಜಾತಿ ಮತಗಳೆಲ್ಲದರಲ್ಲಿ ಭಿನ್ನರಾಗಿದ್ದರೂ ಹರಿಭಕ್ತರಾದ ಈ ಇಬ್ಬರು ಜೀವದ ಗೆಳೆಯರಂತೆ ಅನ್ಯೋನ್ಯವಾಗಿ ಬಾಳಿದರು. ಪುರಂದರದಾಸ ಕಣ್ಣು ಮುಚ್ಚುವ ಮುನ್ನ ತನ್ನ ತಂಬೂರಿಯನ್ನು ಕನಕನಿಗೆ ಒಪ್ಪಿಸಿದನೆಂಬ ಪ್ರತೀತಿ ಇದೆ. ತನಗೆ ತಕ್ಕ ಉತ್ತರಾಧಿಕಾರಿ ಕನಕನೇ ಎಂಬುದನ್ನು ಅವನು ಈ ಮೂಲಕ ಸಂಕೇತಿಸಿದಂತಿದೆ. ಕನಕದಾಸನ ಮುಂಚಿನ ಹೆಸರು ತಿಮ್ಮಪ್ಪ. ಈತ ಜನಿಸಿದ ಊರು ಧಾರವಾಡ ಜಿಲ್ಲೆಯ ಬಾಡ ಎಂಬ ಗ್ರಾಮ. ಕುರುಬ ದಂಪತಿಗಳಾದ ಬೀರಪ್ಪ, ಬಚ್ಚಮ್ಮ ಇವನ ತಂದೆ ತಾಯಿಗಳು. ತಿಮ್ಮಪ್ಪನಿಗೆ ನೆಲ ಅಗೆಯುವಾಗ ಅಪಾರವಾದ ಧನಕನಕ ಸಿಕ್ಕಿತು. ಅದರಿಂದ ಅವನಿಗೆ ಕನಕನಾಯಕ ಎಂಬ ಹೊಸ ಹೆಸರು ಅಂಟಿಕೊಂಡಿತು. ಕನಕ ಕಾಗಿನೆಲೆ ಊರಿನಲ್ಲಿ ಭವ್ಯವಾದ ಗುಡಿಯೊಂದನ್ನು ಕಟ್ಟಿಸಿ ಅದರಲ್ಲಿ ಆದಿಕೇಶವ ಮೂರ್ತಿಯನ್ನು ಸ್ಥಾಪಿಸಿದ. ಮುಂದೆ ಬಂಕಾಪುರದ ದಂಡನಾಯಕನಾಗಿ ಕಾಳಗವೊಂದರಲ್ಲಿ ಕಾದುತ್ತಿದ್ದಾಗ ಭಯಂಕರವಾದ ಪೆಟ್ಟು ಬಿತ್ತು. ಕಾಳಗದಲ್ಲೂ ಸೋಲಾಯಿತು. ಬದುಕಿನ ಸ್ವರೂಪವನ್ನು, ಅದರ ನಶ್ವರತೆಯನ್ನು ಕುರಿತು ಚಿಂತಿಸಲು ಈ ಘಟನೆಗಳು ಕಾರಣವಾದವು. ಕನಕನ ಮನಸ್ಸು ವೈರಾಗ್ಯಮುಖವಾಯಿತು. ಲೋಕವನ್ನು ಚೆಲ್ಲಿಕೊಟ್ಟು ಭಗವಂತನ ಕಡೆಗೆ ಹೊರಳಿತು. ನಂತರ ಹಂಪೆಗೆ ಬಂದ ಮೇಲೆ ಸರ್ವಸ್ವಾರ್ಪಣ ಮಾಡಿಕೊಂಡು ವ್ಯಾಸರಾಯರ ಶಿಷ್ಯನಾದ. ಕನಕ ತನ್ನ ಬಾಳಿನ ಹೆಚ್ಚು ಭಾಗವನ್ನು ತಿರುಪತಿಯಲ್ಲಿ ಕಳೆದು ಕಡೆಗೆ ಕಾಗಿನೆಲೆಗೆ ಬಂದು ಕೇಶವನ ಸನ್ನಿಧಿಯಲ್ಲಿ ಕಡೆಯುಸಿರೆಳೆದ ಎಂಬ ಪ್ರತೀತಿ ಇದೆ. ಕೀರ್ತನೆಗಳನ್ನು ಬಿಟ್ಟು ಕನಕದಾಸ ಬರೆದ ಇತರ ಕಾವ್ಯಕೃತಿಗಳಲ್ಲಿ ನಳಚರಿತ್ರೆ ತುಂಬ ಸೊಗಸಾದ ಕೃತಿ. ಕನ್ನಡದ ಹಿಂದಿನ ಜನಪ್ರಿಯ ಕಾವ್ಯಗಳಲ್ಲಿ ನಳಚರಿತೆಯೂ ಒಂದು. ಮಹಾಭಾರತದಿಂದ ಕಥೆಯ ಮುಖ್ಯಾಂಶಗಳನ್ನು ಮಾತ್ರ ಸ್ವೀಕರಿಸಿ ತನ್ನ ಕೆಲವು ಕಲ್ಪನೆಗಳನ್ನು ಬಳಸಿ ಕನಕದಾಸ ನಿರರ್ಗಳವಾದ ಶೈಲಿಯಲ್ಲಿ ಈ ಕೃತಿಯನ್ನು ಯಾರೂ ಮೆಚ್ಚುವಂತೆ ಹೇಳಿದ್ದಾನೆ. ಶೈಲಿಯ ಮೇಲೆ ಕುಮಾರವ್ಯಾಸನ ಪ್ರಭಾವ ದಟ್ಟವಾಗಿದೆ. ಆದರೂ ಅದು ಕೃತಿಯ ಸ್ವತಂತ್ರತೆಗೆ ಭಂಗ ತರುವಂತೆಯೇನೂ ಇಲ್ಲ. ಕಾಡಿನಲ್ಲಿ ನಳದಮಯಂತಿಯರು ಪಡುವ ಪಾಡು ಬಹಳ ಹೃದಯಸ್ಪರ್ಶಿಯಾಗಿ ಚಿತ್ರಿತವಾಗಿದೆ. ಕರುಣರಸ ನಿರ್ವಹಣೆಗೆ ಅದೊಂದು ಉತ್ತಮ ನಿದರ್ಶನ ಎನ್ನಬಹುದು. ಮೋಹನ ತರಂಗಿಣಿ ಎಂಬ ಇನ್ನೊಂದು ಕಾವ್ಯ ಸಾಂಗತ್ಯ ಛಂದಸ್ಸಿನಲ್ಲಿ ರಚಿತವಾಗಿದೆ. ಭಾರತ ಭಾಗವತಗಳಲ್ಲಿ ನಿರೂಪಿತವಾಗಿರುವ ಕಾಮದಹನ, ಉಷಾ ಅನಿರುದ್ಧ ಪ್ರಣಯ, ಕೃಷ್ಣ ಬಾಣಾಸುರ ಯುದ್ಧ ಮೊದಲಾದ ಕಥಾ ಸಂಗತಿಗಳನ್ನು ಕವಿ ಇಲ್ಲಿ ಕಲ್ಪನಾತ್ಮಕವಾಗಿ ಬಳಸಿಕೊಂಡಿದ್ದಾನೆ. ಕೃತಿಯ ಉದ್ದಕ್ಕೂ ವರ್ಣಿತವಾಗಿರುವ ಜನಜೀವನ ವಿಜಯನಗರದ ಕಾಲದ್ದೇ ಆಗಿದೆ. ಪೌರಾಣಿಕ ಕಥೆಯೊಂದನ್ನು ಬಳಸಿಕೊಂಡು ತನ್ನ ಕಾಲದ ಜನಜೀವನವನ್ನು ಅದರಲ್ಲಿ ಅಳವಡಿಸಿಕೊಂಡು ಹರಿಭಕ್ತಿಯ ಸಂದೇಶವನ್ನು ನೀಡುವುದು ಕವಿಯ ಗುರಿಯಾಗಿದೆ. ಕನಕದಾಸನ ಹರಿಭಕ್ತಿಸಾರ ಪುಟ್ಟ ಕೃತಿಯಾದರೂ ಜನಪ್ರಿಯವಾದ ಕೃತಿ. ಇದರಲ್ಲಿ 110 ಭಾಮಿನಿ ಷಟ್ಪದಿಗಳಿವೆ. ನೀತಿ, ಭಕ್ತಿ, ವೈರಾಗ್ಯಗಳನ್ನು ಇಷ್ಟು ಪರಿಣಾಮಕಾರಿಯಾಗಿ ಹೇಳುವ ಕನ್ನಡ ಕಾವ್ಯಶತಕಗಳು ಯಾವುವೂ ಇಲ್ಲ. ಇಲ್ಲಿಯ ಪ್ರತಿಯೊಂದು ಪದ್ಯವೂ ರಕ್ಷಿಸು ನಮ್ಮ ನನವರತ ಎಂಬ ಮಾತಿನಿಂದ ಕೊನೆಯಾಗುತ್ತದೆ. ಇಲ್ಲಿಯ ನಿರೂಪಣೆಯ ನಿರರ್ಗಳತೆ, ನಿರಾಯಾಸತೆ, ಸರಳತೆ, ಲಾಲಿತ್ಯಗಳು ಮನತಾಕುವಂಥವು. ಎಂಜಲೆಂಜಲು ಎಂಬ ರಾನುಡಿ ಎಂಜಲಲ್ಲವೇ, ವಾರಿ ಜಲಚರದೆಂಜಲಲ್ಲವೇ, ಹಾಲು ಕರುವಿನ ಎಂಜಲೆನ್ನಿಸದೆ ಎಂಬ ಸಾಲುಗಳಲ್ಲಾಗಲಿ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು ಎಂಬ ಸಾಲುಗಳಾಗಲಿ ನಿರೂಪಣೆಯ ಲೀಲಾಜಾಲ ಗುಣಕ್ಕೆ ಸಾಕ್ಷಿ. ಕನಕದಾಸನ ಇನ್ನೊಂದು ಖಂಡಕಾವ್ಯ ರಾಮಧಾನ್ಯ ಚರಿತೆ. ಇದು ಸ್ವಕಲ್ಪಿತ ಕಥಾವಸ್ತು. ರಾಗಿ ಮತ್ತು ಭತ್ತಗಳ ನಡುವೆ ಯಾವುದು ಶ್ರೇಷ್ಠ ಎಂಬ ಜಿಜ್ಞಾಸೆಯೊಂದು ಏರ್ಪಡುತ್ತದೆ. ಇದನ್ನು ರಾಮ ತೀರ್ಮಾನಿಸಬೇಕಾಗುತ್ತದೆ. ತನ್ನ ಎದುರಿನಲ್ಲಿಯೇ ಮರ್ಯಾದೆ ಮೀರಿ ಹರಟಿದ್ದಕ್ಕಾಗಿ ರಾಮ 2 ಧಾನ್ಯಗಳನ್ನು 6 ತಿಂಗಳು ಸೆರೆಮನೆಗೆ ಕಳಿಸುತ್ತಾನೆ. ಸೆರೆ ಅವಧಿ ಮುಗಿಯುವ ಹೊತ್ತಿಗೆ ರಾಗಿ ಸಾರಹೃದಯನೆಂದೂ ಭತ್ತ ನಿಸ್ಸಾರನೆಂದೂ ತೀರ್ಮಾನವಾಗುತ್ತದೆ. ರಾಮ ರಾಗಿಗೆ ರಾಘವ ಎಂದು ಹೊಸ ನಾಮಕರಣ ಮಾಡುತ್ತಾನೆ.
ಮೊದಲು ನರೆದೆಲಗ ಎಂಬ ಹೆಸರು ಪಡೆದಿದ್ದ ಧಾನ್ಯ ಈಗ ರಾಘವ ಆಗಿ ಮುಂದೆ ರಾಗಿ ಎಂದೆನಿಸಿಕೊಳ್ಳುತ್ತದೆ. ದೇವರು ಬಡವರ ಪಕ್ಷಪಾತಿ ಮತ್ತು ಸಾಮಾನ್ಯ ಜನರೇ ಶ್ರೇಷ್ಠರು ಎಂದು ಪ್ರತಿಪಾದಿಸಲು ಕನಕದಾಸ ಈ ಕಾವ್ಯ ರಚಿಸಿರುವಂತಿದೆ. ಕೀರ್ತನಕಾರನಾಗಿ ಕನಕದಾಸನಿಗೆ ಉನ್ನತ ಸ್ಥಾನ ಇದೆ. ಪುರಂದರನ ಪಕ್ಕದಲ್ಲೇ ಅವನು ನಿಲ್ಲುತ್ತಾನೆ. ಅವನೊಬ್ಬ ಹಿರಿಯ ಭಕ್ತ, ಜೊತೆಗೆ ಸಮಾಜದ ಲೋಪದೋಷಗಳನ್ನು ನಿರ್ಭೀತಿಯಿಂದ ವಿವೇಚಿಸಬಲ್ಲ ವಿಮರ್ಶಕ. ಕನಕದಾಸನಲ್ಲಿ ವಿಚಾರ ಸ್ವಾತಂತ್ರ್ಯ ಹೆಚ್ಚು ಮತ್ತು ಒಟ್ಟು ಜನಜೀವನದ ಜನಭಾಷೆಯ ಅರಿವು ಹೆಚ್ಚು. ಅವನು ತುಂಬಾ ಸೂಕ್ಷ್ಮ ಚಿಂತನಶೀಲತೆ ಇರುವವನೂ ಹೌದು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಎಂಬ ಕೀರ್ತನೆಯಲ್ಲಿ ಸೃಷ್ಟಿ ಮತ್ತು ಭಗವಂತನ ಅಭಿನ್ನತೆಯನ್ನು ಕುರಿತು ಅವನು ತರ್ಕಿಸಿರುವ ರೀತಿ ಅಸಾಧಾರಣವಾಗಿದೆ. ಹಾಗೆಯೇ ಮಾನವನ ಬುದ್ಧಿಗೂ ಎಟುಕದಿರುವ ಸೃಷ್ಟಿಯ ನಿಗೂಢತೆ ವ್ಯಕ್ತವಾಗಿದೆ. ತಾನು ಯಾವ ತೀರ್ಮಾನಕ್ಕೂ ಬಲಿಯಾಗದೆ ಚಿಂತನೆಯನ್ನು ಕೇವಲ ಪ್ರಶ್ನೆಗಳ ಮೂಲಕ ಪ್ರೇರೇಪಿಸುವ ರೀತಿ ವಿಶಿಷ್ಟವಾದದ್ದು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯವೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ. ಸೃಷ್ಟಿಯ ಸ್ವರೂಪವನ್ನು ಸೂಕ್ಷ್ಮವಾಗಿ ಗಮನಿಸಿದರೂ ಸಾಕು, ದೈವಶಕ್ತಿಯೊಂದರ ಅಸ್ತಿತ್ವ ಮನವರಿಕೆಯಾಗುತ್ತದೆ. ಅದನ್ನು ಯಾವುದೋ ಒಂದು ಮಹಾನ್ ಶಕ್ತಿ ಲಕ್ಷ್ಯ ಕೊಟ್ಟು ನಡೆಸುತ್ತಿದೆ ಎನಿಸುತ್ತದೆ. ಅದರಲ್ಲಿ ನಂಬಿಕೆ ಇಟ್ಟರೆ ಸಾಕು, ಮನುಷ್ಯ ನಿರ್ಭೀತನಾಗಿ ಬಾಳಬಹುದು. ಯಾವ ಭಯ ತಲ್ಲಣಗಳೂ ಅವನಿಗೆ ಬೇಕಿಲ್ಲ. ಇದನ್ನು ಸೂಕ್ತ ನಿದರ್ಶನಗಳೊಂದಿಗೆ ಕಾವ್ಯಾತ್ಮಕವಾಗಿ ಪ್ರತಿಪಾದಿಸುವ ಒಂದು ಸುಂದರ ಗೀತೆ ಇದು. ತಲ್ಲಣಿಸದಿರು ಕಂಡ್ಯ ತಾಳುಮನವೇ, ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ. ಕನಕದಾಸ ಪ್ರಾಮಾಣಿಕನೂ ನಿರ್ಭೀತನೂ ಆದ ಹರಿದಾಸನಾದ್ದರಿಂದ ಪುರಂದರದಾಸನಂತೆ ಅವನು ಸಮಾಜದ ಓರೆಕೊರೆಗಳನ್ನು ಬಿಚ್ಚು ನುಡಿಯಲ್ಲಿ ಖಂಡಿಸುತ್ತಾನೆ. ಮನುಷ್ಯರ ಮಧ್ಯೆ ಗೋಡೆ ಎಬ್ಬಿಸುವ ಜಾತಿ ಕುಲಗಳ ಬಗ್ಗೆ ಅವನಿಗೆ ತಿರಸ್ಕಾರವಿದೆ. ಕುಲದ ಪೊಳ್ಳು ಹೆಮ್ಮೆ ಎಷ್ಟು ಅರ್ಥಹೀನ ಎನ್ನುವುದನ್ನು ಕನಕದಾಸನ ಈ ಕೀರ್ತನೆಗಿಂತ ಉತ್ತಮವಾಗಿ ಹೇಳುವುದು ಸಾಧ್ಯವಿಲ್ಲ. ಕುಲವೆನ್ನುತಿಹರು, ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ, ಕೆಸರುಳು ತಾವರೆ ಪುಟ್ಟಲು ಅದ ತಂದು ಬಿಸಜನಾಭನಿಗೆ ಅರ್ಪಿಸಲಿಲ್ಲವೇ, ಹಸುವಿನ ಮಾಂಸದೊಳುತ್ಪತ್ತಿ ಕ್ಷೀರವನು ವಸುಧೆಯೊಳು ಭೂಸುರರು ಉಣಲಿಲ್ಲವೇ, ಆತ್ಮ ಯಾವ ಕುಲ ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ. ತುಂಬ ವಿಚಾರವಂತನಾದ ಕನಕ ವಿನೋದ ಭಾವಕ್ಕೆ ಹೊರತಾದವನೇನೂ ಅಲ್ಲ. ತಪ್ಪು ಎಲ್ಲಿದ್ದರೂ ತಪ್ಪೆ, ಯಾರು ಮಾಡಿದರೂ ತಪ್ಪೆ. ತಿರುಪತಿ ತಿಮ್ಮಪ್ಪನ ಹೆಸರಿನಲ್ಲಿ ನಡೆಯುವ ತಪ್ಪೂ ತಪ್ಪೆ. ತಿಮ್ಮಪ್ಪನ ಭಕ್ತರ ಧನದಾಸೆಯನ್ನು ಅವನು ಉಪಾಯವಾಗಿ ತಿಮ್ಮಪ್ಪನ ಹೆಸರಲ್ಲೇ ಗೇಲಿ ಮಾಡುತ್ತಾನೆ. ನಿಂದಾಸ್ತುತಿಯಂತಿರುವ ಈ ಕೀರ್ತನೆ ಒಂದು ವಿಮರ್ಶಾತ್ಮಕ ಗೀತೆಯೂ ಹೌದು. ಬಂದೆವಯ್ಯ ಗೋವಿಂದ ಶೆಟ್ಟಿ, ನಿಮ್ಮ ಹರಿವಾಣ ತೀರ್ಥಪ್ರಸಾದ ಉಂಟೆನಲಾಗಿ, ಅಪ್ಪವು ಅತಿರಸ ತುಪ್ಪ ಚಿನ್ನಿ ಪಾಲು, ಒಪ್ಪುವ ಸಕ್ಕರೆ ಏಲಕ್ಕಿಯು, ಅಪರೂಪವಾದ ಕಜ್ಜಾಯ ರಾಶಿಗಳನ್ನು ಛಪ್ಪನ್ನ ದೇಶಕ್ಕೆ ಮಾರುವ ಶೆಟ್ಟಿ, ಒಡೆದ ಮಡಕೆಯನ್ನೆಲ್ಲ ಅರೆದು ನಾಮವ ಮಾಡಿ, ಕೊಡುವೆ ನೀ ಕಾಸಿಗೆ ಒಂದೊಂದನು, ಒಡಲು ತುಂಬಲು ಮಿಕ್ಕ ಓಗರ ಮಾರಿಸಿ, ಒಡವೆಯ ಗಳಿಸುವ ಕಡು ಲೋಭಿ ಶೆಟ್ಟಿ. ಹೀಗೆ ಆಸೆ ಮಾಡಿ ಹಣಕಾಸು ಗಳಿಸಲೆಂದು ದೇಶಕ್ಕೆ ಪ್ರಸಾದ ನಡೆಸುವ ತಿಮ್ಮಪ್ಪನನ್ನು ಕಡುಲೋಭಿ ಶೆಟ್ಟಿ ಎಂದು ಕನಕ ಲೇವಡಿ ಮಾಡುತ್ತಾನೆ. ಎಷ್ಟೆಲ್ಲ ನೀತಿ ವೇದಾಂತ ಹೇಳಿದರೂ ಕಡೆಗೆ ಜಗತ್ತು ಎಲ್ಲವನ್ನೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂಬ ಕಠೋರ ಸತ್ಯ ಕನಕದಾಸನಿಗೆ ಗೊತ್ತು. ಬೆಂದ ಒಡಲ ಹೊರೆಯಲೆಂದೇ ಮಂದಿ ಕುಣಿತ ನಡೆಸುವುದು ಎನ್ನುವುದನ್ನು ಯಾವ ದಾಕ್ಷಿಣ್ಯವಿಲ್ಲದೆ ಅವನು ಹೇಳಿಬಿಡುತ್ತಾನೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನೂ ಮರುಳು ಮಾಡಿ, ಸುಳ್ಳ ಬೊಗಳಿ ತಿಂಬುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ತನ್ನಂಥ ದಾಸರನ್ನೂ ಗೇಲಿಗೆ ಒಳಗು ಮಾಡಿಕೊಳ್ಳಲು ಅವನು ಹಿಂಜರಿಯುವುದಿಲ್ಲ. ತಾಳ ದಂಡಿಗೆ ಶ್ರುತಿ ಮೇಳ ತಂಬೂರಿಗೊಂಡು ಸೂಳೆಯಂತೆ ಕುಣಿಯುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಸಮಾಜದ ಕೆಳಸ್ತರದಿಂದ ಮತ್ತು ಗ್ರಾಮ ಜೀವನದಿಂದ ಬಂದ ಕನಕದಾಸನಿಗೆ ಆ ವರ್ಗದ ಸಾಮಾನ್ಯ ಜನರ ಭಾಷೆ ನುಡಿಗಟ್ಟುಗಳು ಗೊತ್ತು. ಅಂಥ ಜನಪದ ಭಾಷೆಯ ಅಂಶಗಳನ್ನು ಬಳಸಿಕೊಂಡು ಬೇರೆ ಹರಿದಾಸರಿಗಿಂತ ಭಿನ್ನವಾಗಿ ಆತ ಬರೆಯಬಲ್ಲ. ಡಿಂಬದೊಳಗೆ ಇರುವ ಪ್ರಾಣ ಎಂಬ ಕೀರ್ತನೆಯಲ್ಲಿ ದೇಹದ ಅನಿತ್ಯತೆಯನ್ನು ಸಾರುವ ಈ ಸಾಲುಗಳು ತುಂಬ ಸುಂದರವಾಗಿವೆ.
ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಚೆಳ್ಳ ಪಿಳ್ಳೆ ಗೊಂಬೆಯಂತೆ ಆಡಿ ಹೋಯಿತು. ಹಳ್ಳ ಹರಿದು ಹೋಗುವಾಗ ಗುಳ್ಳೆಯೆದ್ದು ಒಡೆಯುವಂತೆ ಉಳ್ಳೆಪೊರೆಯಂತೆ ಕಾಣೋ ಸಂಸಾರದಾಟ. ಕೆಳನೆಲೆಯಿಂದ ಬಂದರೂ ತನ್ನ ಸಂಕಲ್ಪ, ಸಾಧನೆ, ದೈವಶ್ರದ್ಧೆಗಳ ಬಲದಿಂದ ಲೋಕೋತ್ತರ ವ್ಯಕ್ತಿತ್ವ ರೂಪಿಸಿಕೊಂಡ ಕನಕ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಒಂದು ದೊಡ್ಡ ಆದರ್ಶ. ಕನಕದಾಸರ ಒಂದು ಕೀರ್ತನೆ. ನಾನು ನೀನು ಎನ್ನದೇರೋ ಹೀನಮಾನವ ಜ್ಞಾನದಿಂದ ನಿನ್ನ ನೀನೇ ತಿಳಿದು ನೋಡೆಲೋ. ನಾನು ನೀನು ಎನ್ನದೇರೋ ಹೀನಮಾನವ ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನದೇನೆಲೋ. ಅನ್ನದಿಂದ ಬಂದ ಕಾಮ ನಿನ್ನದೇನೆಲೋ. ಕನ್ನದಿಂದ ಬರುವ ಘೋಷ ನಿನ್ನದೇನೆಲೋ. ನಿನ್ನ ಬಿಟ್ಟು ಹೋಗದೇಹ ನಿನ್ನದೇನೆಲೋ. ನಾನು ನೀನು ಎನ್ನದೇರೋ ಹೀನಮಾನವ. ಶ್ರೋತೃಗಳೇ, ನಮಗೆ ತಿಳಿಯದ ಎಷ್ಟು ವಿಚಾರ ಇದರಲ್ಲಿ ಹೇಳಿದ್ದಾರೆ ಅನ್ನೋದು ಸೋಜಿಗ ತರುತ್ತೆ ನನಗಂತೂ. ಕನಕದಾಸರು ಕೀರ್ತನಕಾರರಲ್ಲಿ ಕವಿ ಅಂತ ಎಂಥ ಮಾತದು. ಈ ಒಂದು ಪ್ರಸ್ತುತಿ ಇದೆಯಲ್ಲ, ಅದು ಕರ್ನಾಟಕ ಸರ್ಕಾರದಿಂದ ಬಂದಿದ್ದ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಬಂದಿದ್ದ ಅನ್ನೋದು ನನಗೆ ಸ್ವಲ್ಪ ಸಂಶಯ ಬರ್ತಾ ಇದೆ. ಅದನ್ನು ತಿಳಿಸಿ, ಅದನ್ನು ನೋಡಿಬಿಟ್ಟು ನಿಮಗೆ ಮುಂದೆ ಬರುವ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಈಗ ಒಂದು ಸ್ಪಾನ್ಸರ್ ಸಂದೇಶದ ಮೂಲಕ ಕಾರ್ಯಕ್ರಮ ಮುಂದುವರಿಯುತ್ತೆ. Who won't want to get away from it all? Yet be close to the best wine and cheese country, hot air ballooning, and all that the Hunter Valley has to offer. It's the Home Among the Gum Trees at Lovedale for family-friendly, short-stay accommodation on a well-appointed farm property. Home Among the Gum Trees sleeps up to 8 people comfortably with modern amenities oriented to family fun and entertainment. 2RRR sponsor Home Among the Gum Trees at Lovedale is the perfect place to stay in the heart of the Hunter Valley. For further inquiry, go to homeamongthegumtrees at weekender.com.au. Don't let your Christmas spirit hamper your drive to spend a little Christmas cheer over this holiday season. Our Hunters Hill Council is again supporting the Sydney Community Services Christmas Hamper Drive. Will you please help by providing some suitable food and personal items for families in need? Council has set up a donation station under the Christmas tree in its Town Hall foyer, located at 22 Alexandra Street, Hunters Hill. The cut-off date is Wednesday, the 11th of December. If you love listening to your local sound to the world, then why not show your support and become a financial member? Phone our office today on 02 816 2988 or head to our website 2rrr.org.au. ಸಿಡ್ನಿ ಕನ್ನಡವಾಣಿ ಕೇಳ್ತಾರ ಎಲ್ಲ ಶ್ರೋತೃ. ಈಗ ಶ್ರೋತೃಗಳೇ, ಇದು ಸಿಡ್ನಿ ಕನ್ನಡವಾಣಿ 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಈಗ ಕಾರ್ಯಕ್ರಮದ ಮುಖ್ಯ ಅಂಶಕ್ಕೆ, ಮುಖ್ಯ ಭಾಗಕ್ಕೆ ಬರೋಣ. ಇತ್ತೀಚೆಗೆ ಸಿಡ್ನಿಯಲ್ಲಿ ಶೃಂಗೇರಿಯ ವೇದಾಂತ ಕಾರ್ಯಕ್ರಮ ಒಂದು ನೆರವೇರಿತು. ಕಾರ್ಯಕ್ರಮ ಅಥವಾ ಕಾರ್ಯಾಗಾರ. ಅದರಲ್ಲಿ ಶಂಕರ ಮಠದ ಅಂದರೆ ಭಾರತದಿಂದ ನುರಿತ ಉಪನ್ಯಾಸಕರು ಇಲ್ಲಿ ಬಂದು ಈ ಕಾರ್ಯಾಗಾರವನ್ನು ನಡೆಸಿಕೊಟ್ರು. ಈಗ ಅದು ಮೆಲ್ಬರ್ನ್ನಲ್ಲಿ ನಡೀತಾ ಇದೆ.
ಹೀಗೆ ಇಲ್ಲಿಗೆ ಬಂದವರಲ್ಲಿ ಒಬ್ಬರು ಅರ್ಜುನ್ ಭಾರದ್ವಾಜ್ ಅವರು. ಇನ್ನೂ ಯುವಕ ಅನ್ನಬೇಕು, ಆದರೆ ಈಗಾಗಲೇ ಅವರಿಗೆ ಸಾಹಿತ್ಯ, ವೇದಾಂತ, ಆಧ್ಯಾತ್ಮ ಇವೆಲ್ಲದರಲ್ಲೂ ಪರಿಣಿತಿ ದೊರಕಿದೆ. ಅಲ್ಲದೆ ಬಹುಭಾಷಾ ಪ್ರವೀಣರು ಕೂಡ. ಅವರ ಉದ್ಗ್ರಂಥವಾದ ಇಂಡಿಯನ್ ಪರ್ಸ್ಪೆಕ್ಟಿವ್ಸ್ ಆಫ್ ಟ್ರೂತ್ ಆ್ಯಂಡ್ ಬ್ಯೂಟಿ ಇನ್ ಹೋಮರ್ಸ್ ಎಪಿಕ್ಸ್ ಅನ್ನೋದು ಜರ್ಮನಿಯ ವಿಶ್ವವಿದ್ಯಾನಿಲಯದಲ್ಲಿ ಆಸಕ್ತರು ಕೂಡ ಆಧಾರ ಗ್ರಂಥವನ್ನಾಗಿ ಉಪಯೋಗಿಸ್ತಾ ಇದ್ದಾರೆ. ಅಂದಮೇಲೆ ಇದರ ಮೇಲೆ ನಾವು ಎಷ್ಟು ಏನು ಹೇಳಿದ್ರೂ ಸ್ವಲ್ಪನೇ ಅಂತ ಹೇಳಬೇಕು. ಈಗ ಈ ಅರ್ಜುನ್ ಭಾರದ್ವಾಜ್ ಅವರ ಜೊತೆ ಒಂದು ಸಂದರ್ಶನ ನಮಗೆ ಬಹು ಪರಿಚಿತರಾದ ಮತ್ತು ನಿಲಯದ ಕಲಾವಿದರೇ ಆದ ರವಿಕಿರಣ್ ಅವರಿಂದ. ಇದೋ ಕೇಳಿ, ರವಿಕಿರಣ್ ಮತ್ತು ಅರ್ಜುನ್ ಭಾರದ್ವಾಜ್ ಮಾತಾಡ್ತಾ ಇದ್ದಾರೆ. ಸಿಡ್ನಿ ಕನ್ನಡವಾಣಿ ಕೇಳ್ತಾರ ಎಲ್ಲ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಇವತ್ತು ನಮಗೆ ಸಿಡ್ನಿಲಿ ಒಂದು ಬಹಳ ವಿಶಿಷ್ಟವಾದ ಕಾರ್ಯಕ್ರಮ ಮತ್ತು ಸಂಭ್ರಮ ಅಂತ ಹೇಳ್ಕೋಬೋದು. ನಮ್ಮ ಈ ಸುಂದರವಾದ ನಗರಕ್ಕೆ ಅರ್ಜುನ್ ಭಾರದ್ವಾಜ್ ಅವರು ಬಂದು ಇಲ್ಲಿ ವೇದಾಂತಕ್ಕೆ ಸಂಬಂಧಪಟ್ಟ ಕೆಲವು ಕಾರ್ಯಕ್ರಮದಲ್ಲಿ ಸಿಡ್ನಿ ಮತ್ತು ಮೆಲ್ಬರ್ನ್ ನಗರದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಅವರು ತಮ್ಮ ತಿಳುವಳಿಕೆ ಮತ್ತು ಅವರ ರಿಸರ್ಚ್, ಈ ಕ್ಷೇತ್ರದಲ್ಲಿ ಮಾಡಿರೋ ರಿಸರ್ಚ್ನ ನಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ. ಅವರು ನಮಗೆ ಸಿಡ್ನಿ ಕನ್ನಡವಾಣಿಗೆ ಒಂದು ಕಿರು ಪರಿಚಯ ಕೊಡ್ತಾರೆ ಅವ್ರ ಬಗ್ಗೆ, ಮತ್ತು ಅವರು ಇಲ್ಲಿ ಬಂದಿರೋ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಕೇಳೋಣ. ಅರ್ಜುನ್ ಭಾರದ್ವಾಜ್, ತುಂಬ ಸ್ವಾಗತ ನಿಮಗೆ ಸಿಡ್ನಿ ಮತ್ತು ಆಸ್ಟ್ರೇಲಿಯಾಗೆ ಬಂದಿರೋದು. ನಿಮ್ಮ ಒಂದು ಕಿರು ಪರಿಚಯ ಕೊಡ್ತೀರಾ? ನಮಸ್ಕಾರ ರವಿ ಅವರೇ, ಆತ್ಮೀಯವಾದಂತಹ ಕೃತಜ್ಞತೆಗಳು ಮೊದಲನೇದಾಗಿ. ಮತ್ತು ಈ ಆಸ್ಟ್ರೇಲಿಯಾದ ಎಲ್ಲ ಕನ್ನಡ ಶ್ರೋತೃಗಳಿಗೆ ನನ್ನ ಆತ್ಮೀಯವಾದಂತಹ ನಮನಗಳು. ಈ ಸಿಡ್ನಿಗೆ ಬಂದಿರೋದೇ ಬಹಳ ಸಂತೋಷವನ್ನು ನೀಡಿದೆ. ಏನಂದರೆ ಈ ಒಂದು ದೇಶದಲ್ಲೇ ಇರುವಂತಹ ಆತ್ಮೀಯತೆ ಮತ್ತು ದ ವೆಲ್ಕಮಿಂಗ್ ಕ್ವಾಲಿಟಿ ಇಲ್ಲಿ ಇರೋದನ್ನ ನೋಡಿದ್ರೆ ಬಹಳ ಹೃದಯ ಸ್ಪರ್ಶಿಯಾಗಿ ಇದೆ. ಅದು ಬಹಳ ಸಂತೋಷ ಆಯಿತು ಇಲ್ಲಿಗೆ ಬಂದಿದ್ದು. ಎಷ್ಟೋ ದೇಶಗಳಿಗೆ ಪ್ರವಾಸ ಮಾಡಿ ನನಗೆ ಅಭ್ಯಾಸ ಉಂಟು, ಅನುಭವ ಕೂಡ ಉಂಟು. ಆದರೆ ಇಲ್ಲಿರುವಂತಹ ಆ ಒಂದು ಆತ್ಮೀಯತೆ ತುಂಬಾ ಅಪರೂಪದ್ದು ಅಂತ ನಿಜವಾಗ್ಲೂ ಹೇಳಬೇಕು. ಇದು ಒಂದು ರೀತಿ ಎರಡನೇ ಮನೆಯಂತೆಯೇ ನನಗೆ ಅನ್ನಿಸ್ತಾ ಇದೆ. ತುಂಬಾ ಸಂತೋಷ. ಇಲ್ಲಿ ನಾನು ಮುಖ್ಯವಾಗಿ ಬಂದಿರುವಂಥದ್ದು ಶೃಂಗೇರಿ ಶಂಕರ ಮಠ ಯಾವುದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಒಂದು ಸಂಸ್ಥೆ ಉಂಟು. ಅದರಲ್ಲಿ ಜಗತ್ತಿನಾದ್ಯಂತ ಈ ಆಧ್ಯಾತ್ಮಿಕ ತತ್ವಗಳು ಯಾವುದಿದೆ, ಅದ್ವೈತ ವೇದಾಂತದ ತತ್ವಗಳು, ಶಂಕರ ಭಗವತ್ಪಾದರು ಯಾವುದನ್ನ ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಅದ್ರ ಬಗ್ಗೆ ಅನೇಕ ಭಾಷಣಗಳನ್ನ ಮತ್ತು ಕಾರ್ಯಾಗಾರಗಳನ್ನ, ಉಪನ್ಯಾಸ ಸರಣಿಗಳನ್ನ ಎಲ್ಲವನ್ನು ದೇಶದ ಮತ್ತು ಈ ಜಗತ್ತಿನ ಬೇರೆ ಬೇರೆ ಕಡೆ ಅದನ್ನೆಲ್ಲ ಏರ್ಪಡಿಸಿದ್ದಾರೆ. ಈ ಆಸ್ಟ್ರೇಲಿಯಾನಲ್ಲಿ ಮತ್ತು ಸಿಂಗಪೂರಲ್ಲಿ ಕೂಡ ಈ ಒಂದು ಸಂಸ್ಥೆ ಇದೆ, ಕೆಲಸವನ್ನು ಮಾಡ್ತಾ ಇದೆ, ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಿ ಶಂಕರಾಚಾರ್ಯರ ಅದ್ವೈತ ಪರಂಪರೆಗೆ ಸಂಬಂಧಪಟ್ಟಂತೆ ಉಪನ್ಯಾಸಗಳನ್ನ ಕೆಲವುದನ್ನು ನೀಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನಿಮಗೆ ಈ ಒಂದು ಕ್ಷೇತ್ರದಲ್ಲಿ ನಿಮಗೆ ಉತ್ಸಾಹ ಮತ್ತು ಉತ್ತೇಜನ ಕೊಟ್ಟಿದ್ದು ಯಾರು? ಮತ್ತು ನೀವು ಓದಿದ್ದು, ನೀವು ಮುಂಚೆ ಕೆಲಸ ಮಾಡ್ತಿದ್ದು ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಾ ಇದ್ರಿ, ಅಲ್ಲಿಂದ ನಿಮಗೆ ಆಧ್ಯಾತ್ಮ ಮತ್ತು ಧರ್ಮ ಈ ಒಂದು ವಿಷಯಗಳಲ್ಲಿ ನಿಮಗೆ ನಿಮಗೆ ಇಂಟ್ರೆಸ್ಟ್ ಬಂದಿದ್ದು ಕಾರಣ ಏನು? ಮತ್ತು ಅದನ್ನ ಹೇಗೆ ನೀವು ಆ ಒಂದು ಆಪರ್ಚುನಿಟೀಸ್ನ ಹೇಗೆ ನೀವು ಪರ್ಸ್ಯೂ ಮಾಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನನಗೆ ಬಹಳ ಚಿಕ್ಕ ವಯಸ್ಸಿನಿಂದಲೂ ಕೂಡ ಭಾಷೆಗಳ ಬಗ್ಗೆ ತುಂಬ ಒಂದು ಆಸಕ್ತಿ ಇತ್ತು, ಕಲೆಗಳ ಬಗ್ಗೆ ಮತ್ತು ಕ್ರೀಡೆಗಳ ಬಗ್ಗೆ. ಕ್ರೀಡೆ ಅಂದರೆ ಯಾವುದೋ ಮನೆ ಒಳಗಡೆ ಆಡ್ತಾರೋ ಆ ರೀತಿ ಇಂಡೋರ್ ಗೇಮ್ಸ್ ಅಂತ, ಯಾವುದನ್ನ ಆಭ್ಯಂತರ ಕ್ರೀಡೆಗಳು ಅಂತ ಕರೀತಾರೆ, ಆ ರೀತಿಯಾದಂಥ ಕ್ರೀಡೆಗಳಲ್ಲಿ ಎಲ್ಲ ಸಾಕಷ್ಟು ಆಸಕ್ತಿ ಮೊದಲಿಂದಲೂ ಇತ್ತು. ನಮ್ಮ ಮನೆಯ ವಾತಾವರಣ ಕೂಡ ಹಾಗೇ ಇತ್ತು. ನಮ್ಮ ಅಜ್ಜಿ ಅಂದರೆ ನಮ್ಮ ತಾಯಿಯ ತಾಯಿ, ಅವರು ವಿದುಷಿ ಇಂದಿರಾ ವೆಂಕಟೇಶ್ ಅಂತ, ಅವರು ಗಮಕ ಮತ್ತು ಅಧ್ಯಾತ್ಮ ಎರಡರಲ್ಲೂ ಆಸಕ್ತಿಯನ್ನು ಉಳ್ಳಂಥವರಾಗಿದ್ದರು. ಹಾಗೆಯೇ ನಮ್ಮ ತಾಯಿಯ ತಂದೆ ಅವರು ಕೂಡ ರಮಣ, ರಾಮಕೃಷ್ಣ, ಶೃಂಗೇರಿ ಪರಂಪರೆ ಮತ್ತು ಕಾಂಚಿಯ ಪರಮಾಚಾರ್ಯರು ಎಲ್ಲರ ಬಗ್ಗೆನೂ ಗೌರವ ಭಕ್ತಿಯನ್ನು ಉಳ್ಳಂಥವರಾಗಿದ್ದರು. ಹಾಗಾಗಿ ಮನೆಯಲ್ಲೇ ಹುಟ್ಟಿದ ಬೆಳೀತಾ ಎಲ್ಲ ಕೂಡ ರಾಮಾಯಣ, ಮಹಾಭಾರತ, ಕನ್ನಡ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ ಮತ್ತು ಯಾವುದು ಆಧ್ಯಾತ್ಮಿಕ ಪರಂಪರೆ ಇದೆ ಎಲ್ಲದಕ್ಕೂ ಕೂಡ ಒಂದು ರೀತಿ ದರ್ ವಾಸ್ ಎ ಲಾಟ್ ಆಫ್ ಎಕ್ಸ್ಪೋಜರ್, ಪ್ರಭಾವ ಸಾಕಷ್ಟು ಬೀರಿತ್ತು. ನನಗೆ ಬಹಳ ಚಿಕ್ಕ ವಯಸ್ಸಿಂದಲೇ ಇದನ್ನೇ ನನ್ನ ಜೀವಿತಾವಧಿಯ ಪೂರ್ತಿಯಾಗಿ ಇದನ್ನೇ ನಾನು ಪರ್ಸ್ಯೂ ಮಾಡಬೇಕು ಅನ್ನುವಂಥ ಆ ಒಂದು ಪರಿಕಲ್ಪನೆ ನನಗೆ ಬಹಳ ಚಿಕ್ಕ ವಯಸ್ಸಿಂದಲೇ ಇತ್ತು.
ಆದರೆ ಸಾಮಾನ್ಯವಾಗಿ ಏನಂದ್ರೆ ಈ ನಗರಗಳಲ್ಲಿ, ಅದು ಭಾರತೀಯ ನಗರಗಳಲ್ಲಿ ಬೆಳೆದವ್ರಿಗೆ ಏನಿಲ್ಲ ಅಂದ್ರೂ ಒಂದು ಇಂಜಿನಿಯರಿಂಗ್ ಡಿಗ್ರಿ ಮಾಡ್ಬಿಡೋದು ಅನ್ನೋ ರೀತಿ ಇದೆ. SSLC ಮಾಡೋದ್ ರೀತಿ ಇಂಜಿನಿಯರಿಂಗ್ ಮಾಡ್ಬಿಡೋದು, ಇಂಜಿನಿಯರಿಂಗ್ ಮಾಡಿದ ಮೇಲೆ ಏನ್ ಮಾಡ್ತೀವಿ ಅಂತ ಯೋಚನೆ ಮಾಡೋದು, ಆ ರೀತಿಯಾದಂತಹ ಮನೋಭಾವ ಎಷ್ಟೋ ಕಡೆ ನಾವು ಕಾಣ್ತೀವಿ. ಹಾಗಾಗಿ ಇಂಜಿನಿಯರಿಂಗ್ ನಾನು NIT ಸುರತ್ಕಲ್, ಯಾವ್ದನ್ನ ಹಿಂದೆ REC ಅಂತ ಕರಿತಾ ಇದ್ರು, ರೀಜನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಈಗ ಕರೀತಾರೆ, ಸುರತ್ಕಲ್ ಅಲ್ಲಿ ಮಾಡಿದೆ. ಮತ್ತೆ ನನ್ನ ಸ್ನಾತಕೋತ್ತರ ವಿದ್ಯಾಭ್ಯಾಸವನ್ನ MSc ಅದನ್ನ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಮಾಡಿದೆ, ETH ಜ್ಯೂರಿಕ್ ಅಂತ. ಅದನ್ನ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ರೋಬೋಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾಡಿದೆ. ಆದ್ರೆ ನನಗೆ ಮೂಲಭೂತವಾಗಿ ಕಲೆಗಳಲ್ಲಿ ಮತ್ತೆ ಭಾಷೆಗಳಲ್ಲಿ ಆಸಕ್ತಿ ಇದ್ದಿದ್ರಿಂದ ಸಂಸ್ಕೃತ ಕಲಿಕೆ ನನ್ನ ಚಿಕ್ಕ ವಯಸ್ಸಿಂದಲೇ ಅದು ನಡೀತಾ ಇತ್ತು. ನನಗೆ ಒಂದು 10 ವರ್ಷವಾದಾಗ್ಲಿಂದನೇ ಸಂಸ್ಕೃತ ಕಲಿಕೆ ಅದು ಆಗ್ತಾ ಇತ್ತು. ಮತ್ತೆ ನಾನು ಕೊಳಲನ್ನ ಮತ್ತೆ ತಬಲಾ ವಾದನವನ್ನ ಎರಡನ್ನೂ ಕೂಡ ಕಲ್ತಿದ್ದೆ, ತಕ್ಕ ಮಟ್ಟಿಗೆ ಅಭ್ಯಾಸದಲ್ಲಿ ಕೂಡ ಇಟ್ಕೊಂಡಿದ್ದೀನಿ. ಹಾಗೇನೆ ಇಂಜಿನಿಯರಿಂಗ್ ಮಾಡ್ತಿದ್ದಾಗ ಭಾಷೆಗಳಲ್ಲಿ ಆಸಕ್ತಿ ಇದ್ರಿಂದ ಜರ್ಮನ್ ಭಾಷೆಯನ್ನು ಕಲಿಯುವಂಥದ್ದಾಯ್ತು. ಹಾಗೇನೆ ಸ್ವಿಟ್ಜರ್ಲ್ಯಾಂಡ್ ದೇಶಕ್ಕೆ ಹೋದಾಗ ಅಲ್ಲಿ ಗ್ರೀಕ್ ಭಾಷೆಯನ್ನ, ಲ್ಯಾಟಿನ್ ಭಾಷೆಯನ್ನ ಎಲ್ಲವನ್ನು ಕಲಿಯೋದಾಯ್ತು. ಅಲ್ಲಿ ಕೊಳಲನ್ನ ನುಡಿಸ್ತಾ ಇದ್ದೆ, ಕಚೇರಿಗಳನ್ನ ಕೊಡ್ತಾ ಇದ್ದೆ, ಮತ್ತೆ ನೃತ್ಯ ಪ್ರದರ್ಶನಗಳಿಗೆ ಅಲ್ಲಿ ಸಹಾಯಕ ವಾದಕನಾಗಿ ಕೂಡ ಅದನ್ನೆಲ್ಲವನ್ನು ನುಡಿಸ್ತಾ ಇದ್ದೆ. ಹಾಗೆ ಏನಂದ್ರೆ ಇಂಜಿನಿಯರಿಂಗ್ ಒಂದ್ ರೀತಿ ಮೂಲ ಸ್ರೋತಸ್ಸಾಗಿ ಹೋಗ್ತಾ ಇದ್ರೆ ಈ ಅನೇಕ ಶಾಖೆಗಳಾಗಿ ಸದಾ ಕಾಲವು ನನ್ನ ಜೊತೆನೆ ಇದ್ದಿದ್ದು. ಹಾಗೆ ನನಗೆ ಒಂದು 16-17 ವರ್ಷ ಆದಾಗ ಈ ವೇದಾಂತದ ಬಗ್ಗೆ ಕೂಡ ನನಗೆ ಪರಿಚಯ ಆಯಿತು. ಶ್ರೀಮತಿ ಮಣಿಕರ್ಣಿಕಮ್ಮ ಅಂತ ಅವರು ನಮ್ಮ ವೇದಾಂತದ ಗುರುಗಳು, ಅವರು ಈ ಶೃಂಗೇರಿ ಪರಂಪರೆಗೆನೆ ಸೇರುವಂತಹವರು. ಅವರ ಮನೆಗೆ ಹೋಗಿ ನಾನು ಪಾಠವನ್ನ ಮಾಡಿಸ್ಕೊತಾ ಇದ್ದೆ. ಅವಾಗ ಶಂಕರಾಚಾರ್ಯರ ವಿವೇಕ ಚೂಡಾಮಣಿ, ಅಪರೋಕ್ಷಾನುಭೂತಿ, ಗುರುಗೀತೆ ಇತ್ಯಾದಿ ಬೇರೆ ಬೇರೆ ಗ್ರಂಥಗಳ ಪಾಠವನ್ನ ಮಾಡಿದ್ರು. ಹಾಗೇನೆ ನಾನು ಸ್ವಿಟ್ಜರ್ಲ್ಯಾಂಡ್ಗೆ ಹೋದಾಗ ಕೂಡ ಅಲ್ಲಿ ಜಿನೇವಾನಲ್ಲಿ ರಾಮಕೃಷ್ಣಾಶ್ರಮ ಇದೆ. ಅಲ್ಲಿ ಪ್ರತಿಯ ವಾರಾಂತ್ಯದಲ್ಲಿಯೂ ಕೂಡ ಅಲ್ಲಿ ರಾಮಕೃಷ್ಣಾಶ್ರಮದಲ್ಲೇ ಇದ್ದು ಅವರು ಸ್ವಾಮಿಗಳು ಕೂಡ ತೀರಾ ಕರುಣಾಮಯಿಗಳಾಗಿದ್ರು. ಅವರು ಅಲ್ಲೇ ನನ್ನನ್ನು ಇರಿಸ್ಕೊಂಡು ಅವರೇ ಅಡಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಪಾಠವನ್ನ ಕೂಡ ಮಾಡೋರು. ಕಠೋಪನಿಷತ್ತಿನ ಪಾಠ ಮತ್ತೆ ಬ್ರಹ್ಮಸೂತ್ರ ಭಾಷ್ಯದ ಪಾಠ, ಹಾಗೆ ಭಗವದ್ಗೀತೆಯ ಪಾಠ ಇದೆಲ್ಲವೂ ನಡೆದಿತ್ತು. ಮತ್ತೆ ನಂಗೆ ಚಿಕ್ಕ ವಯಸ್ಸಲ್ಲಿ ಸ್ವಯಂ ಪ್ರೇರಣೆಯಿಂದಲೋ ಏನೋ, ನನ್ನ ಹೆಸರು ಅರ್ಜುನ ಅಂತ ಬೇರೆ, ಅರ್ಜುನನಿಗೇನೆ ಕೃಷ್ಣ ಭಗವದ್ಗೀತೆಯನ್ನ ಹೇಳಿದ್ದು, ನಾನು ಅರ್ಜುನ ಅಂತ ಹೆಸರಿಟ್ಟಿರೋದ್ರಿಂದ ಭಗವದ್ಗೀತೆ ಕಲಿಲೇಬೇಕು ಅಂತ ಬಹಳ ಚಿಕ್ಕ ವಯಸ್ಸಲ್ಲೇ ಪೂರ್ತಿಯಾಗಿ ಕಂಠಸ್ಥವನ್ನ ಮಾಡಿದ್ದೆ, ಇಡೀ ಭಗವದ್ಗೀತೆಯನ್ನ ಕಂಠಸ್ಥ ಮಾಡಿದ್ದೆ. ಹಾಗಾಗಿ ಅಲ್ಲಿ ಆಧ್ಯಾತ್ಮದ ಕಡೆ, ಆಧ್ಯಾತ್ಮಿಕವಾದಂತಹ ತತ್ವಗಳ ಕಡೆ ಕೂಡ ಸಾಕಷ್ಟು ಮನಸ್ಸು ಹರಿದಿತ್ತು. ಹಾಗಾಗಿ ಸಾಹಿತ್ಯ, ಅಭಿಜಾತ ಸಾಹಿತ್ಯ, ಅಭಿಜಾತ ಕಲೆಗಳು, ಅದರಲ್ಲೂ ಸಂಗೀತ, ನೃತ್ಯ, ನಾಟಕಗಳು ಮತ್ತೆ ಶಿಲ್ಪ, ಚಿತ್ರ, ಅದರಲ್ಲೂ ಕೂಡ ಮೊದಲಿಂದಲೂ ಆಸಕ್ತಿ ಇತ್ತು. ಜೊತೆಗೆ ಈ ರೀತಿಯಾದಂಥ ವೇದಾಂತ ಎಲ್ಲದ್ರ ಬಗ್ಗೆನೂ ಆಸಕ್ತಿ ಬೆಳೆಸ್ಕೊಂಡಿದ್ದಾಯ್ತು. ಈಗ 10 ವರ್ಷದಿಂದ ಇಂಜಿನಿಯರಿಂಗ್ದು ಯಾವುದೇ ರೀತಿಯಾದಂಥ ಕೆಲಸವಿಲ್ಲ ಮಾಡದೆ ಪೂರ್ಣ ಪ್ರಮಾಣದಲ್ಲಿ ಸಂಸ್ಕೃತ ಮತ್ತೆ ಸಂಸ್ಕೃತಿಯ ಕ್ಷೇತ್ರದಲ್ಲೇನೆ ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ. ಇವಾಗ ನೀವು ಅಧ್ಯಾತ್ಮದ ಬಗ್ಗೆ ನಿಮಗೆ ತುಂಬಾ ಒಂಥರ ಉತ್ಸಾಹ ಇತ್ತು, ಇಂಟ್ರೆಸ್ಟ್ ಇತ್ತು, ಅದ್ರ ಬಗ್ಗೆ ನೀವು ತುಂಬಾ ಓದ್ತಾ ಇದ್ರಿ, ತಿಳ್ಕೊಳ್ತಾ ಇದ್ರಿ, ಇದ್ರ ಬಗ್ಗೆ ನಿಮಗೆ ನಿಮ್ಮ ಒಂದು ಆಸಕ್ತಿನ ಇನ್ನೂ ಹೆಚ್ಚು ಮಾಡ್ಕೊಳ್ಳೋಕ್ಕೂ ನಿಮ್ಗೆ ಅವಕಾಶಗಳು ಸಿಕ್ತು ಅಂತ ಹೇಳಿದ್ರಿ. ಇವಾಗ ನಾವು ಸಾಮಾನ್ಯವಾಗಿ ಯಾವಾಗಲೂ ಆಧ್ಯಾತ್ಮ ಅಂದಾಗ ನಾವು ಸಾಮಾನ್ಯ ಹಿಂದೂ ಧರ್ಮಕ್ಕೆ ಒಂಥರ ನಿಕಟವಾಗಿ ನಾವು ಅದನ್ನು ನೋಡ್ತೀವಿ. ಆದ್ರೆ ಆಧ್ಯಾತ್ಮ ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ಇದು ಧರ್ಮಕ್ಕೊಂದೇ ಸಂಬಂಧಪಟ್ಟಿಲ್ಲ, ಯಾವುದೇ ಧರ್ಮದವರ ಆಧ್ಯಾತ್ಮ ಅಂದ್ರೆ ಫಿಲಾಸಫಿನ ದೇ ಕ್ಯಾನ್ ಪರ್ಸ್ಯೂ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದ್ ಖಂಡಿತ ನಿಜ. ನಮ್ಮಲ್ಲಿ ಯಾವ್ದನ್ನ ಅದ್ವೈತ ವೇದಾಂತ ಅಂತ ಕರೀತಾರೆ, ಈ ಒಂದು ಕ್ಷೇತ್ರದಲ್ಲಿ ಬಂದು ಈ ಒಂದು ಕ್ಷೇತ್ರದ ಮೂಲಕ ಜ್ಞಾನವನ್ನ ಪಡ್ಕೊಳ್ಳೋದಿಕ್ಕೆ ಯಾವ ದೇಶದವರು, ಅವರು ಯಾವ ಜನಾಂಗದವರು, ಯಾವ ಮತಕ್ಕೆ ಸಂಬಂಧಪಟ್ಟವರು, ಅದ್ಯಾವುದಕ್ಕೂ ಇದರ ರಿಲೇಷನ್, ಅದಕ್ಕೂ ಮತ್ತೆ ಅಧ್ಯಾತ್ಮ ತತ್ವಕ್ಕೂ ಯಾವುದೇ ರೀತಿಯಾದಂತ ಕನೆಕ್ಷನ್ ಇಲ್ಲ. ಯಾರೇ ಬೇಕಾದ್ರೂ, ಯಾವುದೇ ವಯಸ್ಸಿನವರು ಬೇಕಾದ್ರೂ, ಯಾವುದೇ ಲಿಂಗದವರು, ಸ್ತ್ರೀ ಪುರುಷ ಭೇದವಿಲ್ಲದೆ, ಯಾವುದೇ ಜಾತಿಗಳ ಭೇದವಿಲ್ಲದೆ, ಯಾವುದೇ ರಾಷ್ಟ್ರೀಯತೆಯ ಭೇದವಿಲ್ಲದೆ ಅಧ್ಯಾತ್ಮದಲ್ಲಿ ಮಾಡಕ್ಕೆ ಹೊರಟಿರುವಂತದ್ದು ಏನಂದ್ರೆ ಸದಾ ಕಾಲದ ಆನಂದವನ್ನ ನಾವು ಹೇಗೆ ಪಡಬಹುದು. ಈ ದೇಹದ ಜೊತೆ ನಾವು ಅಂಟಿರುವಷ್ಟು ದಿನ ಕಷ್ಟ ಸುಖಗಳು ಇದ್ದೇ ಇರುತ್ತೆ, ಮನಸ್ಸಿನ ಜೊತೆ ಅಂಟಿರುವಷ್ಟು ದಿನ ಕೂಡ ಕಷ್ಟ ಸುಖಗಳು ಇದ್ದೇ ಇರುತ್ತೆ. ಈ ದೇಹ ಮನಸ್ಸುಗಳನ್ನ ಮೀರಿರುವಂತಹ ಯಾವ್ದಾದ್ರು ಆನಂದವಿದೆಯಾ? ಆ ಆನಂದ ಇದ್ದರೆ ಅದನ್ನ ಹೇಗೆ ನಾವು ಸಂಪಾದಿಸ್ಕೊಳ್ಳುವಂಥದ್ದು, ಅದನ್ನ ಹೇಗೆ ಸಾಕ್ಷಾತ್ಕಾರ ಪಡಿಸ್ಕೊಳ್ಳುವಂಥದ್ದು, ಆ ಒಂದು ಪ್ರಕ್ರಿಯೆಯೇ ವೇದಾಂತದ ಪ್ರಕ್ರಿಯೆ ಮೂಲಭೂತವಾಗಿ. ಹಾಗಾಗಿ ಇದಕ್ಕೆ ಸದಾ ಸರ್ವ ಮಾನವರಿಗೂ ಇದರಲ್ಲಿ ಹಕ್ಕಿದೆ. ಆಸಕ್ತಿ ಇದ್ರೆ ಎಲ್ಲರೂ ಕೂಡ ಬಂದು ಇದನ್ನ
ಅನುಭವಿಸಬಹುದಾಗಿರುವಂತದ್ದು ಈ ಒಂದು ಮಾರ್ಗವನ್ನ ಹಿಡಿದು ಪ್ರವರ್ತಿಸಬಹುದು. ಇವಾಗ ನಾವು ಸಂಸ್ಕೃತ ಕಲಿಯೋದಾಗ್ಲಿ ಅಥವಾ ಯೋಗ ಮಾಡೋದಾಗ್ಲಿ ಅದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದೊಂದೇ ಅಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಅದರಿಂದ ಬೆನಿಫಿಟ್ ಪಡಿಬಹುದು. ಸೊ ಹಾಗಾಗಿ ಈ ಆಧ್ಯಾತ್ಮ ಬರೀ ಒಂದು ಧರ್ಮಕ್ಕೆ ಒಂದು ಸೀಮಿತವಾಗಿದೆ ಅಂತ ನಾವು ತಿಳ್ಕೊಳ್ಳೋದು ತಪ್ಪು ಅಂತ ಅಂತ ಹೇಳ್ಬೋದಲ್ವೇ. ಸೊ ಇವಾಗ ನಾವು ಅದೇ ರೀತಿಯಲ್ಲಿ ನೋಡ್ಬೇಕಾದ್ರೆ ಮುಂಚೆ ಏನಾಗ್ತಿತ್ತು ಅಂತಂದ್ರೆ ಜನರಿಗೆ ಇವಾಗಿರೋ ಅಷ್ಟು ಮೇ ಬಿ ಸ್ಟ್ರೆಸ್ ಆಗಲಿ ಅಥವಾ ಈ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂತ ನಾವೇನು ಹೇಳ್ತೀವಿ, ಮಾನಸಿಕ ಆರೋಗ್ಯದ ತೊಂದರೆಗಳೇನಿದೆ ಮುಂಚೆ ಅಷ್ಟು ಇರಲಿಲ್ಲ ಅಂತ ನಾನು ಅನ್ಕೊಂತೀನಿ. ಅದನ್ನ ಖಡಾಖಂಡಿತವಾಗಿ ಹೇಳಕ್ಕಾಗಲ್ಲ, ಆದ್ರೆ ಇವಾಗ ಖಂಡಿತ ಜಾಸ್ತಿ ಆಗ್ತಿದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಅದಕ್ಕೂ ವೇದಾಂತಕ್ಕೂ ಏನು ಸಂಬಂಧ? ಇವಾಗ ಅದರಿಂದ ಹೇಗೆ ನಾವು ಒಂದು ಬೆನಿಫಿಟ್ ಪಡಿಬೋದು ಅಂತ ನೀವು ಹೇಳ್ತೀರಾ? ಏನಂದ್ರೆ ಸಾಮಾನ್ಯವಾಗಿ ಈಗ ಆ ರೀತಿಯಾದಂತಹ ತೊಂದರೆಗಳು ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನಂದ್ರೆ ಎಲ್ಲರೂ ಕೂಡ ಭೌತಿಕ ಸುಖಗಳ ಹಿಂದೆ ಹೋಗ್ತಾ ಇದ್ದಾರೆ. ಅಂದ್ರೆ ನಮ್ಮ ದೇಹಕ್ಕೆ ಮನಸ್ಸಿಗೆ ಯಾವ ರೀತಿಯಾಗಿ ಸುಖ ಸಿಗಬಹುದು ಅಂತ ಅದ್ರ ಬಗ್ಗೆ ಮಾತ್ರ ಲಾಲಸರಾಗಿದ್ದಾರೆ. ಮತ್ತೆ ಅದ್ರಲ್ಲಿ ಒಂದ್ ರೀತಿ ಅದು ಅಮಿತವಾದದ್ದು. ದೊಡ್ಡ ಮನೆ ಕಟ್ತೀವಿ ಅಂದ್ರೆ ಇನ್ನೂ ದೊಡ್ಡ ಮನೆ ಕಟ್ಟಬೇಕು ಅಂತ ಬಂದೇ ಬರುತ್ತೆ. ಅಥವಾ ಯಾವ್ದೋ ಒಂದು ಒಳ್ಳೆಯ ಸಂಪಾದನೆ ಇದೆ ಅಂದ್ರೆ ಅದಕ್ಕಿಂತ ಒಳ್ಳೇದ್ ಮಾಡ್ಬೋದು ಅಂತ ಬಂದೇ ಬರುತ್ತೆ. ಸೊ ಹಾಗಾಗಿ ಅದು ಕೊನೆಯಿಲ್ಲದಂತಹ ಒಂದು ಪಯಣ ಆಗ್ಬಿಡುತ್ತೆ. ಮತ್ತೆ ಯಾವ್ದ್ರಲ್ಲೂ ತೃಪ್ತಿ ಕಾಣದೇ ಇರುವಂತದ್ದಾಗತ್ತೆ. ಮತ್ತೆ ಅದ್ರ ಜೊತೆಗೆ ನಮ್ಮನ್ನ ನಾವು ಇನ್ನೊಬ್ಬರ ಜೊತೆ ಹೋಲಿಸ್ಕೊಳ್ಳೋದು. ಅವರು ನಮ್ಗಿಂತ ಯಾವ್ದೋ ವಿದ್ಯಾಭ್ಯಾಸದಲ್ಲಿ ಕೆಳಗಿದ್ರು, ಇಲ್ಲಿ ನೋಡಿದ್ರೆ ಉದ್ಯೋಗದಲ್ಲಿ ಮುಂದಿದ್ದಾರೆ, ಈ ರೀತಿ ಹೋಲಿಕೆ ಶುರು ಆಗುತ್ತೆ. ಅದು ಈ ಸೋಷಿಯಲ್ ಮೀಡಿಯಾದ ಒಂದು ಪರಿಣಾಮವೂ ಇದೆ. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ಒಬ್ರಿಗೊಬ್ರಿಗೆ ಸಂಪರ್ಕ ಇಷ್ಟು ಬೇಗ ಆಗ್ತಾ ಇರ್ಲಿಲ್ಲ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ವಿಷಯ ವಿನಿಮಯ ಇಷ್ಟು ಬೇಗ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ಯಾವ್ದು ಸಾಮಾಜಿಕ ತಂತ್ರಜ್ಞಾನ ಯಾವ್ದಿದೆ, ಸೋಷಿಯಲ್ ಮೀಡಿಯಾ, ಈ ರೀತಿಯಾದಂಥದ್ದು ಯಾವ್ಯಾವ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ದ ಇನ್ಫಾರ್ಮೇಶನ್ ಸ್ಪ್ಲರ್ಜ್ ಇಸ್ ಆಲ್ಸೋ ಮೋರ್. ಅದು ತುಂಬಾ ಹೆಚ್ಚಾಗಿದೆ. ಮಾಹಿತಿ ಚೆನ್ನಾಗಿ ಗೊತ್ತಾಗ್ತಾ ಇದೆ ಒಬ್ರಿಗಿಂತ ಒಬ್ರು ಹೇಗೆ ಅಂತ. ಮತ್ತೆ ತಮ್ಗೆ ಯಾರೋ ಜನರು ಗುರ್ತಿಸ್ತಾ ಇದಾರೆ, ಗುರ್ತಿಸ್ಬೇಕು ಅನ್ನುವಂತಹ ಭಾವನೆ ಕೂಡ ತುಂಬಾ ಜನಕ್ಕಿದೆ. ಎಲ್ಲವನ್ನೂ ಕೂಡ ಯಾವ್ದೋ ಒಂದು ಈ ರೀತಿಯಾದಂತಹ ಮಾಧ್ಯಮಗಳಲ್ಲಿ ಹಾಕಿ ಎಷ್ಟ್ ಜನ ನಮ್ಮನ್ನ ನೋಡಿದ್ರು, ಎಷ್ಟ್ ಜನ ಇಷ್ಟಪಟ್ರು, ಎಷ್ಟ್ ಜನ ಲೈಕ್ಸ್ ಮಾಡಿದ್ರು, ಅದು ಒಂದ್ ರೀತಿ ಏನಾಗ್ತಿದೆ, ನಮ್ಮ ಅಹಂಕಾರದ ಅಭಿವೃದ್ಧಿಗೆ ಅದು ಆಗ್ತಾ ಇದೆ. ಅಹಂಕಾರ ಜಾಸ್ತಿ ಆದಷ್ಟು ಕೂಡ ಒಂದ್ ರೀತಿ ಇಂಡಿವಿಜುವಲಿಸಂ ಅನ್ನುವಂಥದ್ದಾಗತ್ತೆ. ಎಲ್ಲವೂ ಕೂಡ ನಮ್ಮ ಕಡೆಗೆ ನಾರ್ಸಿಸಿಸ್ಟ್ ಕಾಂಪ್ಲೆಕ್ಸ್ ಅಂತ ಯಾವ್ದೊಂದು ಕರೀತಾರೆ, ಆ ರೀತಿ ಆಗುತ್ತೆ. ಹೌದು. ಹಾಗಾಗಿ ಈ ಸಮಷ್ಟಿ ದೃಷ್ಟಿ ಅಂತ ಯಾವ್ದಿದೆ, ಸಮಗ್ರವಾದಂತಹ ಆ ಲೋಕದ ದೃಷ್ಟಿ, ಜಗತ್ತಿನ ಬಗ್ಗೆ ಕಾಳಜಿ, ಆ ದೃಷ್ಟಿ ನಾಶವಾಗ್ತಾ ಬರ್ತಾ ಇದೆ. ಈ ಒಂದು ತೊಂದರೆಗಳಿಂದ ಆ ಅಹಂಕಾರ ಮತ್ತೆ ಮಮಕಾರ, ನಾನು ಮತ್ತೆ ನನ್ನದು, ನಾನ್ ದೊಡ್ಡೋನು, ನಾನು ಎಲ್ಲರಿಗಿಂತ ಶ್ರೇಷ್ಠನಾಗ್ಬೇಕು, ನನ್ನ ಹತ್ರ ಹೆಚ್ಚಿನ ಎಲ್ಲವೂ ಇರಬೇಕು, ಯಾವುದೇ ಸಂಪತ್ತಾಗ್ಲಿ, ಉದ್ಯೋಗವಾಗ್ಲಿ, ಸ್ಥಾನಮಾನಗಳಾಗ್ಲಿ, ಮತ್ತೆ ನನ್ನವರು ಚೆನ್ನಾಗಿರ್ಬೇಕು ಅಂತ. ಅದು ಮತ್ತೆ ಒಂದ್ ರೀತಿ ವ್ಯಕ್ತಿ ಸ್ವಾತಂತ್ರ್ಯ, ಇಂಡಿವಿಜುವಲಿಸಂ ಅದಕ್ಕೆ ಬರ್ತಿದೆ ಹೊರತು. ಹಾಗಾಗಿ ಏನಾಗ್ತಾ ಇದೆ ಅಂದ್ರೆ ಈಗ ಒಂದು ಸ್ಪಾನ್ಸರ್ ಸಂದೇಶದ ನಂತರ ಈ ಕಾರ್ಯಕ್ರಮ ಸಂದರ್ಶನ ಮುಂದುವರಿಯುತ್ತೆ. ಇದು ಕೇಳಿ ಸ್ಪಾನ್ಸರ್ ಸಂದೇಶ. Hello, I'm Karen Lang, Director of Lady Anne Funerals. We are a family-owned and operated business in Sydney, and we have proudly served our local community for over 18 years. Lady Anne Funerals aims to exceed expectations by fulfilling client requests to remember and honour their recently passed loved ones. Throughout the process, clients are supported by the same funeral arranger from the small team of ladies in the office at Gladesville. If you need any guidance or have questions, please call Lady Anne Funerals on 1300 740074. That's 1300 740074. Lady Anne Funerals, where every family is special. Let Minuteman Press at Gladesville press your case with designing, printing and promotion with useful promotional products carrying your name and contact to attract prospects and have customers singing your name, with brochures and flyers to relay key messages in an easy-to-digest format. Graphically appealing, carefully scripted and expertly printed. Yes, let 2RRR sponsor Minuteman Press press your case. For a free quote, go to minutemanpress.com.au or come on into Unit 4, Gladeview Business Park, 435 Victoria Road, Gladesville. Ho, ho, ho!
'Tis the time to send your gifts. In response to the expected surge in online shopping leading up to Christmas, Australia Post has reintroduced temporary weekend deliveries. Weekend deliveries will remain in place up until Christmas, depending on volumes. To ensure items arrive on time, parcels should be sent by Friday, December 20 for most destinations within Australia, or if sending via express post, by Monday, December 23. People sending to Western Australia and the Northern Territory should allow a few extra days. For a complete list of sending deadlines, including international destinations, visit ozpost.com.au/Christmas sending dates. ಸೊ ವೇದಾಂತ ಅದಕ್ಕೆ ಯಾವ ಥರ ಈಗ ಸಂದರ್ಶನ ಮುಂದುವರಿಯುತ್ತೆ. ಅರ್ಜುನ್ ಭಾರದ್ವಾಜ್ ಅವರನ್ನು ಸಂದರ್ಶನ ಮಾಡ್ತಾ ಇರೋದು ನಮ್ಮವರೇ ಆದ ರವಿಕಿರಣ್ ಅವರು. ಇದೋ ಕೇಳಿ ಸಂದರ್ಶನದ 2ನೇ ಭಾಗ. ಸೊ ವೇದಾಂತ ಅದಕ್ಕೆ ಯಾವ ತರ ಔಷಧಿ ಕೊಡಬಹುದು ಈ ಒಂದು? ಹಾಗಾಗಿ ವೇದಾಂತ ಏನು ಹೇಳುತ್ತೆ ಅಂದ್ರೆ, ನೀವು ಸದಾ ಕಾಲ ಸಂತೋಷವನ್ನ ಅಥವಾ ಸುಖವನ್ನ ಹೊರಗಿಂದ ಮಾತ್ರ ಪಡೆಯೋದಕ್ಕೆ ಪ್ರಯತ್ನ ಪಡಬೇಡಿ. ನಿಮ್ಮ ಒಳಗಡೆನೆ ಆ ಆನಂದವನ್ನ ಕಂಡುಕೊಳ್ಳುವಂತಹ ಸಾಧ್ಯತೆ ಉಂಟು ಅಂತ. ಈಗ ನಾವು ಎಲ್ಲರೂ ಎಚ್ಚರವಾಗಿರುವಾಗ ಸಾಮಾನ್ಯವಾಗಿ ನಮ್ಮ ದೇಹದಿಂದಲೇ ಸುಖವನ್ನ ಪಡಿತೀವಿ ಅನ್ಕೋತೀವಿ. ಈಗ ತುಂಬಾ ಬಿಸಿಲಾಗ್ಬಿಟ್ರೆ ನಂಗೆ ಬೇಜಾರಾಗುತ್ತೆ, ತುಂಬಾ ಚಳಿ ಆದ್ರೆ ಬೇಜಾರಾಗುತ್ತೆ, ಹಶ್ವಾದ್ರೆ ನೋವಾಗತ್ತೆ, ಯಾರೋ ಬಂದು ಹೊಗಳಿದ್ರೆ ಸಂತೋಷ ಆಗತ್ತೆ. ದೇಹದಿಂದ ಮನಸ್ಸಿಂದ ಮಾತ್ರ ಸಂತೋಷ ಅಂತ ನಾವು ಎಚ್ಚರವಿರುವಾಗ ಅನ್ಕೊಂಡಿರ್ತೀವಿ. ಹಾಗೇನೆ ನಾವು ಮಲ್ಕೊಂಡಿದ್ದಾಗ ನಮ್ಮ ದೇಹ ವಿಶ್ರಾಂತಿಯಲ್ಲಿ ಇರುತ್ತೆ, ಮನಸ್ಸು ಒಂದ್ ಸ್ವಲ್ಪ ಜಾಗೃತವಾಗೇ ಇರುತ್ತೆ ಆ ಸ್ವಪ್ನಾವಸ್ಥೆಯಲ್ಲಿ, ಕನಸಿನ ಅವಸ್ಥೆಯಲ್ಲಿ. ಅವಾಗ ಮನಸ್ಸಿನಲ್ಲಿ ಮತ್ತೆ ಕಾದಾಟಗಳು, ಒಂದು ಒಳ್ಳೆ ಕನಸುಗಳು, ಕೆಟ್ಟ ಕನಸುಗಳು ಇತ್ಯಾದಿ ಎಲ್ಲ ಬಿದ್ದು ಅಲ್ಲೂ ಸುಖ ದುಃಖಾತ್ಮಕವಾಗೇನೆ ಇರುತ್ತೆ. ಆದ್ರೆ ನಾವು ಗಾಢ ನಿದ್ರೆ ಅಂತ ಯಾವ್ದಿದೆ, ಅದನ್ನ ಸುಷುಪ್ತಿ ಅಂತ ಕರಿತೀವಿ. ಆ ಗಾಢ ನಿದ್ರೆಗೆ ಹೋದಾಗ ನೀವೇ ಯೋಚನೆ ಮಾಡ್ಬೋದು, ನಿಮ್ಗೆ ಏನಾದ್ರೂ ಗೊತ್ತಿತ್ತ ನಾನು ಈ ದೇಶದಲ್ಲಿ ಇದ್ದೀನಿ, ನಂಗೆ ಈ ವಯಸ್ಸಾಗಿದೆ, ನಾನು ಈ ಒಂದು ಹುದ್ದೆಯಲ್ಲಿ ಇದ್ದೀನಿ, ಮತ್ತೆ ನಂಗೆ ಇಷ್ಟು ಸಂಬಳ ಬರ್ತಾ ಇದೆ, ಯಾವ್ದ್ರ ಬಗ್ಗೆನೂ ನಮ್ಗೆ ಅರಿವಿಲ್ಲ. ಯಾವುದೇ ಒಂದು ಬೇಕು ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ನಮ್ಮಲ್ಲಿ ನಾವು ಒಂದ್ ರೀತಿ ಸಾಂತ್ವನವನ್ನ, ನಮ್ಮಲ್ಲಿ ನಾವು ಒಂದ್ ರೀತಿ ಪೂರ್ಣತೆಯನ್ನ ಕಂಡುಕೊಂಡಿದೀವಿ. ನಮ್ಗೆ ಯಾರೇ ಒಬ್ಳು ತಂದೆ ತಾಯಿ ಆಗ್ಲಿ, ಹೆಂಡತಿ ಮಕ್ಳು, ಯಾರ ಮೇಲೂ ನಾವು ಪರಾಲಂಬಿತರಾಗಿ ಇರ್ಲಿಲ್ಲ, ಸ್ವಾವಲಂಬನೆಯಿಂದ ಇದ್ವಿ, ಆತ್ಮನಿರ್ಭರರಾಗಿ ಇದ್ವಿ ಅಂತ ನಾವು ನೋಡ್ಕೋಬಹುದು. ಮತ್ತೆ ನಾನು ಎಲ್ಲಿದ್ದೀನಿ, ಯಾವ ದೇಶದಲ್ಲಿದ್ದೀನಿ, ಅದ್ ಯಾವುದು ನಮ್ಗೆ ಇಟ್ ಲೀಸ್ಟ್ ಮ್ಯಾಟರ್ಡ್, ಅದ್ ಯಾವುದು ನಮ್ಗೆ ತೊಂದರೆನೆ ಕೊಡ್ತಾ ಇರ್ಲಿಲ್ಲ. ಹಾಗಾಗಿ ಆ ಒಂದು ಸ್ಥಿತಿಗೆ ಹೋದಾಗ ಮಾತ್ರ ನಮ್ಗೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಪುನರುಜ್ಜೀವನವಾದಂತೆ ಆಗತ್ತೆ. ಅದು ಆತ್ಮ ಚೈತನ್ಯದೊಂದಿಗೆ ಅದು ಸಂಪರ್ಕವಾಗಿ ಅದು ಪುನರುಜ್ಜೀವನವಾಗತ್ತೆ. ಅದೊಂದು ಸ್ಪ್ರಿಂಗ್ ಸೋರ್ಸ್ ಆಫ್ ಎನರ್ಜಿ ಆ ರೀತಿಯಾಗಿ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸುಷುಪ್ತಿಯಿಂದ ನಮ್ಗೆ ಏನ್ ಗೊತ್ತಾಯ್ತು, ಅವಾಗ ನೋಡಿ ಸುಷುಪ್ತಿ ಅವಸ್ಥೆಯಲ್ಲಿ ನಂಗೆ ಕೈ ಮುರಿದೋಗಿ ಫ್ರಾಕ್ಚರ್ ಆಗಿದ್ರು ಕೂಡ ಅದೂ ನೋವ್ತಾ ಇರ್ಲಿಲ್ಲ, ಗಂಟ್ಲು ನೋವು ಬಂದಿದ್ರೆ ಅದೂ ನೋವ್ತಾ ಇರ್ಲಿಲ್ಲ, ನಾಳೆ ಏನೋ ಬಾಸ್ ಜೊತೆ ಜಗಳ ಆಡ್ಬೇಕು ಅದು ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಕೊಡ್ತಾ ಇರ್ಲಿಲ್ಲ. ಹಾಗಾಗಿ ದೇಹ ಮತ್ತೆ ಮನಸ್ಸುಗಳಿಗೆ ಅತೀತವಾದಂತಹ ಒಂದು ಆನಂದದ ಸ್ಥಿತಿಯಲ್ಲಿ ನಾವು ಇದ್ವಿ. ಇದ್ರಿಂದ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ಆನಂದ ನಮ್ ಒಳಗಡೆನೆ ನಾವು ಕಂಡ್ಕೋಬಹುದು. ಈ ದೇಹ ಮನಸ್ಸುಗಳಿಗೆ ಅತೀತವಾದಂತಹ ಒಂದು ಆನಂದದ ಒಂದು ಸ್ಥಿತಿ ಇದೆ ಅಂತ. ಈ ಒಂದು ಆನಂದದ ಸ್ಥಿತಿಯನ್ನ ನಾವು ಹೇಗೆ ಸದಾ ಕಾಲವೂ ಉಳಿಸ್ಕೋಬಹುದು ಅನ್ನುವಂಥದ್ದೇ ಈ ಆಧ್ಯಾತ್ಮಿಕವಾದಂತಹ ಮಾರ್ಗದ ಒಂದು ಅನ್ವೇಷಣೆ. ಅದನ್ನ ಸಾಕ್ಷಾತ್ಕಾರ ಪಡಿಸ್ಕೊಳ್ಳಕ್ಕೆ ಸಚ್ಚಿದಾನಂದ್ ಅಂತ ಹೇಳ್ತಾರೆ, ಅದಕ್ಕೆ ಅದು ಅಂತ ಹೇಳ್ಬೋದು. ಹೌದು, ಏನಂದ್ರೆ ಅಲ್ಲಿ ಸತ್ ಚಿತ್ ಆನಂದ ಅಂದ್ರೆ ಸದಾ ಕಾಲವೂ ಇರುವಂತದ್ದು ಸತ್, ಸದಾ ಕಾಲವೂ ಮಾರ್ಪಾಡಾಗದೆ ಇರುವಂಥದ್ದು ಅಥವಾ ಸದಾ ಕಾಲವೂ ಊರ್ಜಿತವಾದಂಥದ್ದು, ಚೈತನ್ಯ ಪೂರ್ಣವಾದಂಥದ್ದು ಚಿತ್, ಸದಾ ಕಾಲವೂ ಆನಂದವನ್ನ ಕೊಡುವಂಥದ್ದು ಆನಂದ ಅಂತ. ಹಾಗೆ ಸಚ್ಚಿತ್ ಆನಂದ ಅಂತ. ಅದಕ್ಕೆ ಅರಿವು, ಇರುವು, ನಲಿವು ಅಂತ ಹಾಗೆ ಕನ್ನಡದಲ್ಲಿ ಕೂಡ ತುಂಬಾ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಅಂದ್ರೆ ಆ ಒಂದು ಜ್ಞಾನ ಬಂದ್ರೆ ಅದು ನಮ್ಮ ಸ್ವಸ್ವರೂಪ ಈ ಸಚ್ಚಿದಾನಂದವೇ ಅಂತ ಬಂದ್ರೆ ಅವಾಗ ನಮ್ಮ ಜಗತ್ತಿನ ಮೇಲೆ ಇರುವಂತಹ ನಮ್ಮ ಅವಲಂಬನೆ ತಾನೇ ತಾನಾಗಿ ಕಮ್ಮಿ ಆಗತ್ತೆ. ನಂಗೆ ಜಗತ್ತಿನಿಂದ ಸಿಗುವಂತ ಆನಂದ ಅಥವಾ ಸುಖ ಅಂತ ಯಾವ್ದಿದೆ ಅದು ತಾತ್ಕಾಲಿಕವಾಗಿರುವಂತದ್ದು. ನನ್ನಲ್ಲೇ ನಾನು ಆನಂದವನ್ನ ಕಂಡುಕೊಳ್ಳಕ್ಕೆ ಆಗ್ತಾ ಇದೆ ಅನ್ನುವಂತ ಸಾಕ್ಷಾತ್ಕಾರ ಯಾವಾಗ ಆಗತ್ತೋ ಅವರ ಡಿಪೆಂಡೆನ್ಸಿ ಆನ್ ದ ಎಕ್ಸ್ಟರ್ನಲ್ ವರ್ಲ್ಡ್, ಅವಲಂಬನೆ ಯಾವ್ದಿದೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಜಗತ್ತಿನಿಂದ ನಾವ್ ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡ್ತೀವೋ, ಯಾವ್ದನ್ನ ನಿರೀಕ್ಷಿಸ್ತೀವೋ ಅದು ಕೂಡ ಕಮ್ಮಿ ಆಗತ್ತೆ. ಹಾಗಾಗಿ ಜಗತ್ತಿನಿಂದ ನಮ್ಗೆ ಯಾವುದೇ ದುಃಖ ಉಂಟಾಗೋದಾಗ್ಲಿ ಅದೆಲ್ಲವೂ ಕಮ್ಮಿ ಆಗತ್ತೆ.
ಮತ್ತೆ ಸ್ವಾಂತ ಸುಖಾಯ, ನಮ್ಮ ಅಂತರಂಗದಲ್ಲಿ ನಾವು ಆನಂದವನ್ನ ಸುಖವನ್ನ ಕಂಡಿರೋದ್ರಿಂದ ಬೇರೆ ಯಾವುದೇ ಕೂಡ ಹೊರಗಿನ ಅಂಶಗಳು ಹೆಚ್ಚಾಗಿ ನಮ್ಮನ್ನ ಕಾಡಿಸೋದಿಲ್ಲ, ಪೀಡಿಸೋದಿಲ್ಲ. ಆ ಒಂದು ಸ್ಥಿತಿಗೆ ಹೋಗುವಂತಹ ಅವಕಾಶ ಉಂಟು. ಇದಕ್ಕೆ ಅನೇಕ ಮಾರ್ಗಗಳಿವೆ. ಇದನ್ನ ಹೇಗೆ ಸಾಕ್ಷಾತ್ಕಾರ ಪಡಿಸ್ಕೊಳ್ಳೋದು ಅಂತ, ಅದಕ್ಕೆ ಭಕ್ತಿ ಎನ್ನುವಂಥದ್ದು ಒಂದು ಮಾರ್ಗ. ಈ ಅಷ್ಟಾಂಗ ಯೋಗ ಅಂತ ಯಾವ್ದಿದೆ ಅದು ಕೂಡ ಒಂದು ಮಾರ್ಗವಾಗ್ಬೋದು. ಅಥವಾ ನಮ್ಮ ನಿತ್ಯದ ಕರ್ಮ, ಯಾವ ಕೆಲಸವನ್ನ ನಾವು ಮಾಡ್ತೀವಿ ಅದನ್ನೇ ಚೆನ್ನಾಗಿ ಮಾಡಿದ್ರೆ ಅದ್ರಲ್ಲೇನೆ ನಮ್ಗೆ ಒಂದು ಮನಸ್ಸಿನ ಒಂದು ಸೌಖ್ಯ, ಮನಸ್ಸಿನ ಒಂದು ಶುದ್ಧತೆ, ಅದನ್ನ ಅಂತಃಕರಣ ಶುದ್ಧಿ ಅಥವಾ ಚಿತ್ತ ಶುದ್ಧಿ ಅಂತ ಕರೀತಾರೆ. ಯಾವುದೇ ರೀತಿಯಾದಂತ ಅಸೂಯೆ ಇಲ್ಲದೆ, ಯಾವುದೇ ರೀತಿಯಾದಂತ ರಾಗದ್ವೇಷಗಳು ಇಲ್ಲದೆ ಆ ಕೆಲಸವನ್ನ ಮಾಡಿದ್ರೆ, ನಿಷ್ಠೆಯಿಂದ ಮಾಡಿದ್ರೆ ಅದೇ ನಮ್ಗೆ ಒಂದು ರೀತಿ ಅಂತಃಕರಣ ಶುದ್ಧಿಯನ್ನ ಕೊಡುತ್ತೆ. ಅದಾದ್ಮೇಲೆ ಈ ಆಧ್ಯಾತ್ಮಿಕವಾದಂತಹ ಸಾಕ್ಷಾತ್ಕಾರಕ್ಕೆ ಇನ್ನು ಹೆಚ್ಚಿನ ಮುಂದುವರಿಬಹುದು, ಆ ಮಾರ್ಗದಲ್ಲಿ ಹೆಚ್ಚು ಮುಂದುವರಿಬಹುದು ಅಂತ ಕೂಡ ನಮ್ಮ ಗ್ರಂಥಗಳು ಹೇಳುತ್ತವೆ. ಇದು ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ನೀವು ಇತರೆ ದೇಶಗಳಿಗೆ ಹೋಗಿ ನೀವು ಅಲ್ಲಿ ಭಾಷೆಗಳನ್ನ ಕಲಿತು ಅಲ್ಲಿನ ಸಾಂಸ್ಕೃತಿಕ ಅರಿವು ಕೂಡ ನಿಮಗಿತ್ತು. ಈ ತರ ನಮ್ಮ ಈ ವೇದಾಂತದ ಏನು ಇದಿದೆ, ವೇದಾಂತದಲ್ಲಿ ನಾವು ಏನು ಹಿಂದೂ ಧರ್ಮದಲ್ಲಿ ಏನು ವೇದಾಂತಗಳು ಏನು ಬಂದಿದೆ, ಇದು ಸಾವಿರಾರು ವರ್ಷಗಳಿಂದ ಬಂದಿದೆ. ನಮಗೆ ಈ ಒಂದು ನಾಲೆಡ್ಜ್ ಅಂತ ಏನ್ ಹೇಳ್ತೀವಿ, ಈ ಜ್ಞಾನ ಸಾವಿರಾರು ವರ್ಷಗಳಿಂದ ಬಂದಿದೆ. ಇದೇ ತರ ಬೇರೆ ಸಂಸ್ಕೃತಿಗಳಲ್ಲೂ ಮೂಡ್ ಬಂದಿದೆಯಾ, ಅಥವಾ ಇದು ನಮ್ಮ ಒಂದು ಸಂಸ್ಕೃತಿಗೆ ಒಂದು ಯುನೀಕ್ ಅಂತ ಹೇಳ್ತೀರಾ? ಹೇಗೆ ಏನಂದ್ರೆ ಬೇರೆ ಜಗತ್ತಿನಾದ್ಯಂತ ಈ ಒಂದು ಸಾಕ್ಷಾತ್ಕಾರವನ್ನ ಪಡ್ಕೊಂಡವರು ಇರ್ಲೂಬಹುದು, ಇರ್ದೇನೂ ಇರ್ಬೋದು. ನಮ್ಗೆ ಅದಕ್ಕೆ ಯಾವುದೇ ಆಧಾರಗಳಿಲ್ಲ. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಒಂದು ಅವಿಚ್ಛಿನ್ನ ಪರಂಪರೆ ಬಂದಿದೆ, ಅಂದ್ರೆ ಅನ್ಬ್ರೋಕನ್ ಟ್ರೆಡಿಷನ್ ಆಗಿ ಬಂದಿದೆ. ಹಾಗಾಗಿ ನಮ್ಮ ಎಕ್ಸ್ಪೀರಿಯನ್ಸ್, ನಮ್ಮ ಅನುಭವ ಯಾವ್ದಿದೆ ಅದನ್ನ ಬೇರೆಯವರ ಅನುಭವದ ಜೊತೆ ವ್ಯಾಲಿಡೇಟ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇದೆ. ಪಾಶ್ಚಾತ್ಯ ಪ್ರಪಂಚದಲ್ಲಿ ಆಗಿದ್ದೂ ಇರ್ಬೋದು, ಆಗಿಲ್ದೇನೂ ಇರ್ಬೋದು. ಆದ್ರೆ ಅವ್ರಿಗೆ ಅವಿಚ್ಛಿನ್ನವಾದಂತಹ ಪರಂಪರೆಯಲ್ಲಿ ಅದು ಬಂದಿಲ್ಲ. ಹಾಗಾಗಿ ಅದನ್ನ ವ್ಯಾಲಿಡೇಷನ್ ಮಾಡೋದಕ್ಕೆ ನಮ್ಮ ಹತ್ರ ಯಾವ್ದು ಟೂಲ್ಸ್ ಇಲ್ಲ, ಅವ್ರಿಗೂ ವ್ಯಾಲಿಡೇಟ್ ಮಾಡ್ಕೊಳ್ಳೋದಕ್ಕೆ ಯಾವ್ದು ಇಲ್ಲ. ಯಾರಿಗೋ ಒಬ್ಬರಿಗೆ ಫ್ಲಾಶ್ ಅಲ್ಲಿ ಬಂದಿರ್ಬೋದು, ಇದು ಮಾನವ ಸಾಮಾನ್ಯನಿಗೆ ಇದು ಗೋಚರವಾಗುತ್ತೆ ಅಂದ್ರೆ ಅಲ್ಲಿ ಕೂಡ ಗೋಚರ ಆಗಿರ್ಬೋದು. ಇವಾಗ ಸೇಂಟ್ ತೆರೇಸಾ ಇನ್ ಎಕ್ಸ್ಟಸಿ ಅಂತ ಒಬ್ಳು, ಆಕೆ ರೋಮಲ್ಲಿ ಇದ್ದವಳು ಅಂತ, ಆ ಎಕ್ಸ್ಟಸಿ ಎನ್ನುವಂತಹ ಒಂದು ಸ್ಥಿತಿಗೆ ಅವಳು ಹೋಗ್ತಾ ಇದ್ಲು. ಅವಾಗ ದೇಹ ಅವಳನ್ನ ಬಾಧಿಸ್ತಾ ಇರ್ಲಿಲ್ಲ, ಮನಸ್ಸು ಬಾಧಿಸ್ತಾ ಇರ್ಲಿಲ್ಲ ಅಂತ ಅವಳು ಅನುಭವದಲ್ಲಿ ಎಲ್ಲವನ್ನೂ ಹೇಳ್ತಾಳೆ ಅವಳು. ಆದ್ರೆ ಅವಳು ಹೇಳ್ತಿರೋ ಅನುಭವಗಳನ್ನ ನೋಡಿದ್ರೆ ಒಂದ್ ಸ್ವಲ್ಪ ನಾವು ಹೇಳ್ತಿರೋದಕ್ಕೆ ಹತ್ರವಾಗಿ ಕಾಣುತ್ತೆ, ಹೋಲಿಕೆ ಇದ್ದ ಹಾಗೆ ಕಾಣುತ್ತೆ. ಆದ್ರೆ ಅವರಲ್ಲಿ ಏನಾಗಿದೆ ಅಂದ್ರೆ ಅದನ್ನ ವ್ಯಾಲಿಡೇಟ್ ಮಾಡೋದಕ್ಕೆ ಯಾವುದೇ ಶಾಸ್ತ್ರಗಳಿಲ್ಲ, ಅದನ್ನ ವೆರಿಫೈ ಮಾಡ್ಕೊಳ್ಳೋದಕ್ಕೆ ಯಾವುದೇ ಒಂದು ಇಲ್ಲ. ನಮ್ಮಲ್ಲಾದ್ರೆ ಅದು ಅವಿಚ್ಛಿನ್ನವಾಗಿ ಬಂದಿರೋದ್ರಿಂದ ವಿ ಕ್ಯಾನ್ ಕಾನ್ಸ್ಟೆಂಟ್ಲಿ ಮ್ಯಾಪ್ ಆನ್ ಟು ದ ಟ್ರೆಡಿಷನ್. ಪ್ಲಸ್ ಇನ್ನೊಂದೇನಾಗಿದೆ ಅಂತಂದ್ರೆ ಈ ಈಜಿಪ್ಷಿಯನ್ ಸಿವಿಲೈಸೇಷನ್ ಆಗಿರ್ಲಿ ಅಥವಾ ರೋಮನ್ ಆಗಿರ್ಲಿ ಗ್ರೀಕ್ ಆಗಿರ್ಲಿ, ಅದು ಸಾವಿರಾರು ವರ್ಷಗಳಿಂದ ಹೋಗ್ಬಿಡ್ತು, ನಾಶ ಹೋಗ್ಬಿಡ್ತು. ಸೊ ಹಾಗಾಗಿ ಅಲ್ಲಿ ಒಂದರ ಹೋಲಿಕೆ ಇದ್ರೂ ಅದು ಬಹುಶಃ ಅದು ಕಾಣಿಸ್ಬರಲ್ಲ ಈಗ. ಆಮೇಲೆ ಇವಾಗ ನೀವು ತುಂಬಾ ಆನ್ಲೈನ್ ಮೂಲಕ ಆಗ್ಲಿ ಅಥವಾ ಫೇಸ್ ಟು ಫೇಸ್ ಅಲ್ಲಿ ತುಂಬಾ ಈ ತರ ಲೆಕ್ಚರ್ಸ್ ಕೊಡ್ತೀರಾ, ಕ್ಲಾಸಸ್ಗಳು ಮಾಡ್ತೀರಾ. ನಿಮ್ಮ ಅನುಭವದಲ್ಲಿ ಇವಾಗ ಭಾರತ ದೇಶದಲ್ಲಿ ಆಗಲಿ, ಕರ್ನಾಟಕ ಬೆಂಗಳೂರಲ್ಲಾಗ್ಲಿ, ಇದನ್ನ ಯಾರು ಸಾಮಾನ್ಯ ಇದನ್ನ ಈ ಒಂದು ಜ್ಞಾನ ಸ್ವೀಕಾರ ಮಾಡಕ್ ಇಚ್ಛೆ ಪಡ್ತಾ ಇದ್ದಾರೆ? ಇದರಲ್ಲಿ ಚಿಕ್ಕ ಮಕ್ಕಳು ಬರ್ತಾರ, ದೊಡ್ಡವ್ರು ಮಾತ್ರ ಬರ್ತಾರ? ನಿಮಗೇನ್ ಅನ್ಸುತ್ತೆ? ನಿಮಗೇನ್ ಪರಿವರ್ತನೆ ಏನ್ ಕಾಣಿಸ್ತಾ ಇದೆ? ಆಸಕ್ತಿ ಬಹಳ ಇದೆ ಜನರಿಗೆ. ಜಗತ್ತಿನಾದ್ಯಂತ ತುಂಬಾ ಆಸಕ್ತಿ ಉಳ್ಳೋರಿದ್ದಾರೆ, ಎಲ್ಲಾ ವಯಸ್ಸಿನವರು ಇದ್ದಾರೆ, ಮಕ್ಕಳು ಕೂಡ ತುಂಬಾ ಜನ ಇದ್ದಾರೆ. ಭಾರತದಲ್ಲಂತೂ ತುಂಬಾ ಜನ ಮಕ್ಕಳಿದ್ದಾರೆ. ಮತ್ತೆ ಅನೇಕ ವಿಧವಾದಂತಹ ಕಲೆಗಳಲ್ಲಿ, ಭಾಷೆಗಳಲ್ಲಿ ಮತ್ತೆ ಆಧ್ಯಾತ್ಮಿಕ ತತ್ವಗಳಲ್ಲಿ ಆಸಕ್ತಿ ಉಳ್ಳಂತವರು, ಅವ್ರಿಗೆ 10, 12, 20 ಆ ವಯಸ್ಸಿನ ಮಕ್ಕಳು ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರೆ, ಶಿಷ್ಯರು ಇದ್ದಾರೆ. ನಂಗೆ ತುಂಬಾ ಚೆನ್ನಾಗಿ ಅವರು ಸೌಂದರ್ಯ ಶಾಸ್ತ್ರವಾಗಿರ್ಬೋದು, ವೇದಾಂತ ಶಾಸ್ತ್ರವಾಗಿರ್ಬೋದು, ಕಾವ್ಯ, ಸಾಹಿತ್ಯ, ಶಿಲ್ಪ, ಚಿತ್ರ, ಅನೇಕ ಕಲೆಗಳಲ್ಲಿ ಆಸಕ್ತಿ ಉಳ್ಳಂತಹ ಆ ಮಕ್ಕಳಿದ್ದಾರೆ. ಆ ಮಕ್ಕಳನ್ನ ನೋಡಿದಾಗ ಒಂದ್ ರೀತಿ ಭರವಸೆ ಬರುತ್ತೆ, ನಮ್ಮ ಭಾರತೀಯ ಸಂಸ್ಕೃತಿ ಇನ್ನೂ ಸುರಕ್ಷಿತವಾದಂತಹ ಕೈಗಳಲ್ಲಿ ಇವೆ ಅಂತ. ಹಾಗೆ ಅವ್ರಿಗೆ ಅಷ್ಟು ಆಸಕ್ತಿ ಬಂದಿರೋದು ಯಾಕೆ ಅಂದ್ರೆ ತಮ್ಮ ತಂದೆ ತಾಯಂದಿರು, ತಾತ ಅಜ್ಜಂದಿರು ಎಲ್ಲ ಅಷ್ಟು ಉತ್ತೇಜನವನ್ನ ಕೊಟ್ಟಿದ್ದಾರೆ, ಅಷ್ಟು ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಬಂದಿರುವಂತಹ ಸಂಸ್ಕಾರ ನಮ್ಗೆ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇನ್ನೊಂದು, ಈ ಆನ್ಲೈನ್ ಮುಖಾಂತರ ಎಲ್ಲಾ ದೇಶದ ಜನರು ಕೂಡ ಹತ್ರ ಬರೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆದಂತೆ ಆಗಿದೆ. ಹಾಗಾಗಿ ನಾನು ಮಾಡುವಂತಹ ಎಷ್ಟೋ ಪಾಠಗಳಿಗೆ ಜಗತ್ತಿನಾದ್ಯಂತ ಬರ್ತಾರೆ. ಈಗ ಈ ದೇವಾಲಯ ವಾಸ್ತು ಶಿಲ್ಪ ಮತ್ತೆ ಆಚಾರ ವಿಚಾರಗಳು ಮತ್ತೆ ಐಕನೋಗ್ರಫಿ ಅಂತ ಅದನ್ನ ಕರಿತೀವಿ, ಆ ಮೂರ್ತಿ ಶಿಲ್ಪದ ಲಕ್ಷಣ ಇತ್ಯಾದಿಗಳ ಬಗ್ಗೆ ನಾನು ಒಂದು 15 ಸಲ ಕೋರ್ಸ್ಗಳಂತೆ ಆಂಗ್ಲ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ, ಎರಡೂ ಭಾಷೆಗಳಲ್ಲಿ ಮಾಡಿದ್ದೀನಿ.
ಏನಿಲ್ಲ ಅಂದ್ರೂ ಒಂದು 5,000 ಜನ ಅದಕ್ಕೆ ಸೇರಿದ್ದಾರೆ. ಜಗತ್ತಿನಾದ್ಯಂತ ಸೇರಿದ್ದಾರೆ. ಆಸ್ಟ್ರೇಲಿಯಾ ಇಂದ ಇದ್ದಾರೆ, ಅಮೆರಿಕಾದಿಂದ ಇದ್ದಾರೆ, ಮತ್ತೆ ಜಪಾನ್ ಇಂದ ಇದ್ದಾರೆ, ಯುರೋಪ್ ಇಂದ ಇದ್ದಾರೆ, ಎಲ್ಲಾ ದೇಶದವರು ಕೂಡ ಸೇರಿದ್ದಾರೆ. ಎಲ್ಲಾ ಕಡೆನೂ ಆಸಕ್ತಿ ಇದೆ. ಮತ್ತೆ ಅಲ್ಲಿರುವಂತಹ ಭಾರತೀಯರು ಮಾತ್ರವಲ್ಲ, ಅಲ್ಲಿಯ ನಾಗರಿಕರು ಕೂಡ ಸೇರಿರುವಂತದ್ದನ್ನ ಕಾಣ್ತೀನಿ. ಹಾಗೇನೆ ನಾಟ್ಯಶಾಸ್ತ್ರದಲ್ಲಾಗಿರ್ಬೋದು, ಸಂಸ್ಕೃತ ಸಾಹಿತ್ಯದಲ್ಲಾಗಿರ್ಬೋದು ಸಾಕಷ್ಟು ಆಸಕ್ತಿ ಇದೆ. ಆದ್ರೆ ಇನ್ನೊಂದು ಏನಾಗಿದೆ ಅಂದ್ರೆ ಅನಾಹುತ, ಈಗ ಈ ಆನ್ಲೈನ್ ಮಾಧ್ಯಮಗಳಿಂದ ಯಾರು ಬೇಕಾದ್ರೂ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ಬೋದು. ಅಧಿಕೃತವಾದಂತಹ ಮಾಹಿತಿ ಯಾವುದು ಅಂತ ಹೇಳೋದು ಒಂದ್ ಸ್ವಲ್ಪ ಕಷ್ಟ ಆಗಿದೆ. ನಂದು ಯಾವ್ದೋ ಒಂದಿಷ್ಟು ವಿಡಿಯೋಗಳಿರುತ್ತೆ, ಬೇರೆ ಯಾರ್ಯಾರ್ದು ಸೆಲ್ಫ್ ಪ್ರೊಕ್ಲೇಮ್ಡ್ ಸ್ಕಾಲರ್ಸ್, ಆ ರೀತಿಯಾಗಿ ಸ್ವಯಂ ಘೋಷಿತ ವಿದ್ವಾಂಸರು ಅವ್ರದ್ದು ಒಂದಿಷ್ಟು ಎಲ್ಲ ಇರುತ್ತೆ. ವಿಡಿಯೋಗಳು ಎಲ್ಲ ಅಂತರ್ಜಾಲದಲ್ಲಿ ಸಾಕಷ್ಟು ಇರುತ್ತೆ. ಹಾಗಾಗಿ ಈ ಶ್ರೋತೃಗಳಿಗೆ, ವೀಕ್ಷಕರಿಗೆ ಅಧಿಕೃತವಾದದ್ದು ಯಾವುದು ಅನ್ನುವಂತಹ ಆ ಒಂದು ಗೊಂದಲ ಉಂಟಾಗೋದಕ್ಕೂ ಸಾಧ್ಯತೆ ಇದೆ. ಹಿಂದೆ ಏನಾಗಿತ್ತು, ಈ ಪ್ರಿಂಟಿಂಗ್ ಟೆಕ್ನಾಲಜಿ ಹೆಚ್ಚು ಬೆಳೆದಿಲ್ಲದೆ ಇದ್ದಾಗ, ಮತ್ತೆ ಈ ಆನ್ಲೈನ್ ಮಾಧ್ಯಮಗಳಾಗ್ಲಿ, ಟಿವಿ ರೇಡಿಯೋವು ಕೂಡ ಕಮ್ಮಿ ಇದ್ದಾಗ, ತುಂಬಾ ಅಧಿಕೃತವಾದಂತಹ ನಿಜವಾದಂತಹ ವಿದ್ವಾಂಸರಿಗೆ ಮಾತ್ರ ಅವಕಾಶ ಸಿಗ್ತಾ ಇತ್ತು. ಅವ್ರಿಗೆ ಮಾತ್ರ ಅವರ ಪುಸ್ತಕಗಳ, ಗ್ರಂಥಗಳ ಪ್ರಕಟಣೆ ಆಗ್ಲಿ, ಇನ್ಯಾವುದೋ ಒಂದು ಉಪನ್ಯಾಸ ಭಾಷಣವಾಗ್ಲಿ, ಅವ್ರಿಗೆ ಮಾತ್ರ ಅವಕಾಶ ಸಿಗ್ತಾ ಇತ್ತು. ಈಗೇನಾಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇರೋದ್ರಿಂದ ಒಂದ್ ಸ್ವಲ್ಪ ಗೊಂದಲ ಉಂಟಾಗಿದೆ. ಹಾಗಾಗಿ ಏನಂದ್ರೆ ಒಂದ್ ಸ್ವಲ್ಪ ಈ ಸಾಂಪ್ರದಾಯಿಕವಾಗಿ ಬಂದಿರೋರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ಇಟ್ರೆ ಒಳ್ಳೇದು ಅನ್ಸುತ್ತೆ. ಮತ್ತೆ ಮೂಲ ಶಾಸ್ತ್ರಗಳನ್ನ ಯಾರು ಓದಿದ್ದಾರೆ, ಮೂಲ ಕಾವ್ಯಗಳನ್ನ ಯಾರು ಓದಿದ್ದಾರೆ, ಅದ್ರ ಬಗ್ಗೆ ಅಂತ ಜನರು ಗೊತ್ತಾಗತ್ತೆ. ಅವರ ಭಾಷಣಗಳನ್ನ ನೋಡಿದ್ರೆ ಗೊತ್ತಾಗತ್ತೆ. ಅಲ್ಲಿ ನಮ್ಗೆ ಹೆಚ್ಚಿನ ಅಧಿಕೃತ ಮಾಹಿತಿ ನಮ್ಗೆ ಸಿಗ್ತಿದೆ ಅಂತ ಅದನ್ನ ಕೂಡ ಕಂಡುಕೋಬೇಕಾಗಿದೆ ಅಂತ. ಅಲ್ಲ, ಇಲ್ಲೂ ನಾವು ಅದನ್ನೇ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಸಿಡ್ನಿ ನಗರದಲ್ಲೂ ತುಂಬಾ ಜನಕ್ಕೆ ಈ ತರ ವಿಷಯಗಳಲ್ಲಿ ಆಸಕ್ತಿ ಇದೆ. ಆದ್ರೆ ಆಸಕ್ತಿ ಇದ್ದಾಗ ನಾವು ಎಲ್ಲಿಂದ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ತಗೋಬೇಕು, ಪಡ್ಕೋಬೇಕು ಅಂತ ಬಹಳ ಕಷ್ಟ ಗೊತ್ತಾಗೋದಕ್ಕೆ. ಸೊ ತುಂಬಾ ಸಂತೋಷ, ನೀವು ಇಲ್ಲಿ ಸಿಡ್ನಿ ನಗರಕ್ಕೆ ಬಂದು ನಿಮ್ಮ ಒಂದು ಏನೇನು ಜ್ಞಾನ ಇದೆ ಅದನ್ನ ಎಲ್ಲರ ಹತ್ರ ಹಂಚ್ಕೊಳ್ತಾ ಇದ್ದೀರಾ. ಇನ್ನು ಈ ತರ ಬಂದು ಮಾಡೋದಕ್ಕೆ ಹೆಚ್ಚು ಅವಕಾಶ ಸಿಗ್ಲಿ ಅಂತ ಕೇಳ್ಕೊಂತೀವಿ. ಆಮೇಲೆ ಇಲ್ಲಿ ಸಿಡ್ನಿಲೂ ಒಂದು ಹಿಂದೂ ಶಾಲೆ ಒಂದು ಸ್ಥಾಪನೆ ಆಗೋ ಒಂದು ತುಂಬಾ ಒಂದು ದೊಡ್ಡ ಪ್ರಾಜೆಕ್ಟ್ ನಡೀತಾ ಇದೆ. ಇಲ್ಲಿ ಇನ್ನು 2-3 ವರ್ಷದಲ್ಲಿ ಅದು ಶುರುವಾದ್ರೂ ಆಗಬಹುದು. ಅಲ್ಲೂ ತುಂಬಾ ಜನ ಈ ತರ ಉತ್ಸಾಹಿಕವಾಗಿ ಬಂದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅಲ್ಲೂ ಬಂದು ನಿಮ್ ಸೇವೆ ಆಗ್ಲಿ ಅಂತ ಕೇಳ್ಕೊಳ್ತೀವಿ. ತುಂಬಾ ಸಂತೋಷ. ಬಹಳ ಸಂತೋಷ, ಧನ್ಯವಾದಗಳು. ಶ್ರೋತೃಗಳೇ, ಇದು ನಾವು ಪ್ರಸಾರ ಮಾಡಿರುವ ಉತ್ತಮ ಅಥವಾ ಅತ್ಯುತ್ತಮ ಸಂದರ್ಶನಗಳಲ್ಲಿ ಒಂದು ಅಂತ ನನ್ನ ಅಭಿಪ್ರಾಯ. ನಿಮಗೂ ಅದೇ ಅಭಿಪ್ರಾಯ ಇದೆ ಅಂತ ಭಾವಿಸ್ತೀನಿ. ಇದರಲ್ಲಿ ಭಾಗವಹಿಸಿದ ಅರ್ಜುನ್ ಭಾರದ್ವಾಜ್ ಮತ್ತು ನಮ್ಮ ರವಿಕಿರಣ್ ಅವರಿಗೆ ನಮ್ಮ ಧನ್ಯವಾದಗಳು. ನೋಡಿ, ಸಿಡ್ನಿ ಜನ ನಾವು ಮೆಚ್ಚಿಕೊಳ್ಳೇಬೇಕು, ನಮ್ಮ ಆತ್ಮೀಯತೆಯನ್ನು ಪ್ರಶಂಸೆ ಮಾಡಿದ್ದಾರೆ. ಅದಾದಮೇಲೆ ನಾನು ಈ ಸಂದರ್ಶನ ಕೇಳ್ತಾ ಇದ್ದಾಗ ನನಗನ್ನಿಸ್ತಾ ಇತ್ತು, ಈತ ನೋಡಿದ್ರೆ ಝೂರಿಚ್ನ ETHನಲ್ಲಿ ರೊಬೋಟಿಕ್ಸ್ ಓದಿರೋದು, ಆದರೆ ಈಗ ಬಂದು ಅಹಂ ಬ್ರಹ್ಮಾಸ್ಮಿ ವಿಚಾರ ನಮ್ಮ ಹತ್ರ ಹಂಚ್ಕೋತಾ ಇರೋದು ನೋಡಿದ್ರೆ ಎಲ್ಲಿ ಎತ್ತಣಿಂದ ಎತ್ತಣ ಸಂಬಂಧವಯ್ಯ ಅಂತ ಅನಿಸುತ್ತೆ. ಅದೇ ನಮ್ಮ ಗೋಪಾಲಕೃಷ್ಣ ಅಡಿಗರ ಒಂದು ಸಾಲು ಕೂಡ ಜ್ಞಾಪಕಕ್ಕೆ ಬರುತ್ತೆ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಅಂತ. ಹೀಗೆ ನಾವು ಏನೋ ಓದ್ತೀವಿ, ಏನೋ ಬರಿತೀವಿ, ಆದರೆ ನಮ್ಮ ಗಂತವ್ಯ, ನಮ್ಮ ಇದು ಎಲ್ಲಿದೆಯೋ ಯಾರಿಗೂ ಗೊತ್ತು. ಅಂತೂ ನಮಗೆ ಈ ಸಂದರ್ಶನವನ್ನು ನೀಡಿದ ಅರ್ಜುನ್ ಭಾರದ್ವಾಜ್ ಅವರಿಗೆ ನಮ್ಮ ವಿಶೇಷ ಧನ್ಯವಾದಗಳು. ಹೀಗೆ ನಮ್ಮ ನಿಲಯಕ್ಕೆ ಒಂದು ಆಗಾಗ ಕಾರ್ಯಕ್ರಮಗಳನ್ನು ಕೊಡ್ತಾ ಇರಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ. ಇನ್ನು ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಆದರೆ ಉಳಿದಿರೋ ಸಮಯದಲ್ಲಿ ಏನೋ ಒಂದೆರಡು ದೇವ್ರ ನಾಮ ಕೇಳೋಣ ಅಥವಾ ಒಂದು ಜನಪದ ಗೀತೆ ಕೇಳೋಣ ಅನಿಸುತ್ತೆ. ನೋಡಿ, ನಾವು ಕನಕದಾಸರ ಬಗ್ಗೆ ನಾವು ಒಂದು ಹಾಕಿದ ಇದರಲ್ಲಿ ತುಣುಕಿನಲ್ಲಿ ಈ ಹಾಡನ್ನು ಅವರು ಜ್ಞಾಪಿಸ್ಕೊಂಡ್ರು. ತಲ್ಲಣಿಸದಿರೋ ಕಂಡ್ಯ ತಾಳು ಮನವೇ ತುಂಬ ಪ್ರಸಿದ್ಧವಾದ ದೇವ್ರನಾಮ. ನಾವು ಚಿಕ್ಕವರಾಗಿದ್ದಾಗ ರೇಡಿಯೋನಲ್ಲಿ ಸದಾ ಬರ್ತಿತ್ತು. ಅದನ್ನು ಕೇಳೋಣವೆ, ಇದೋ ಕೇಳಿ. ತಲ್ಲಣಿಸದಿರು ಕಂಡ್ಯ ತಾಳು
ಸಂಶಯವಿಲ್ಲ ತಲ್ಲಣಿಸದಿರು ಕಂಗೆ ತಾಳು ಮನವೇ ಬೆಟ್ಟದ ತುದಿಯಲ್ಲಿ ಬೆಟ್ಟದ ತುದಿಯಲ್ಲಿ ಕೊಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಗೆ ತಾಳು ಮನವೇ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರೋ ಪಡೆದ ಜನನಿಯ ತೆರೆದಿ ಸ್ವಾಮಿ ಹೊಣೆಗೀಡಾಗಿ ಪಡೆದ ಜನನಿಯ ತೆರೆದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಕಲ್ಲೊಳಗೆ ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಕಲ್ಲೊಳಗೆ ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲೆಲ್ಲಿ ಆಹಾರ ಇತ್ತವರು ಯಾರೋ ಕುಲ್ಲಲೋಚನ ನಮ್ಮ ನೆಲೆಯಾದಿ ಕೇಶವನು ಎಲ್ಲರನ್ನು ಸಲಹುವನು ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತನ್ನಣಿಸದಿರು ಕಂಡ್ಯ ತಾಳು 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 ಮನವೇ. ಶ್ರೋತೃಗಳೇ, ನಾನು ಹೇಳಿದಾಗೆ ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ. ಇಂದಿನ ಕನಕನಮನ ಮತ್ತು ಅರ್ಜುನ್ ಭಾರದ್ವಾಜ್ ಅವರ ಸಂದರ್ಶನ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮಗೆ ನೆರವಾದ ಅರ್ಜುನ್ ಅವರಿಗೆ ಮತ್ತು ರವಿಕಿರಣ್ ಅವರಿಗೆ ನಮ್ಮ ಧನ್ಯವಾದಗಳು. ಇನ್ನು ನಿಮ್ಮ ಭೇಟಿ ಮುಂದಿನ ಭಾನುವಾರ ಡಿಸೆಂಬರ್ 1ನೇ ತಾರೀಕು. ಅಂದರೆ ನಮಗೆ ಹೆದರಿಕೆ ಆಗುತ್ತೆ, ಆಗಲೇ ಡಿಸೆಂಬರ್ ಬಂದ್ಬಿಡ್ತಾಪ್ಪ, 2024 ಮುಗೀತಾ ಬಂತ ಹಾಗಾದರೆ ಅನಿಸುತ್ತೆ. ಆಗಲೇ ಇದು ನಿಜ. ಇದು ನಿಮ್ಮ ಮುಂದಿನ ಭೇಟಿ ಮುಂದಿನ ಭಾನುವಾರ ಡಿಸೆಂಬರ್ 1ರಂದು ಮಧ್ಯಾಹ್ನ 1 ಗಂಟೆಗೆ. ಹೀಗೆ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ನಾನು ಸಿಡ್ನಿ ಶ್ರೀನಿವಾಸ್. ನಮಸ್ಕಾರ. ಇದು ದೇವರ ಬಗ್ಗೆ ಒಂದು ಜಾನಪದ ಕಲ್ಪನೆಯನ್ನು ಕೇಳಿ ಈ ಹಾಡಿನಲ್ಲಿ. ಅದನ್ನು ಇದರ ಒಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ ನಂಜಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸವಾಳದ ಗಿಡ ಹುಟ್ಟಿತು ನಂಜುಂಡ ದಾಸವಾಳದ ಗಿಡ ಹುಟ್ಟಿತು ದಾಸವಾಳದ ಹೂವ ತಂದು ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ ನಂಜುಂಡ ಎಷ್ಟು ಬಾರಯ್ಯ ಮನೆಗೆ ನಂಜುಂಡ ಎಷ್ಟು ಬಾರಯ್ಯ ಮನೆಗೆ ಕರನಾಟ ಸೀಮೆದವನೇ ನಂಜುಂಡ ಕರಪೂರ ಬೀಳ್ಯದವನೇ ನಿನ ಕರುಣೆ ತಪ್ಪಿದ್ಯಾಲೇ ನಂಜುಂಡ ಪರ
ಪರದೇಶಿ ನಾನಾದೆನು ನಂಜುಂಡ ಪರದೇಶಿ ನಾನಾದೆನು ಪರದೇಶಿ ನಾನಾದೆನು ನಂಜುಂಡ ಪರಪಂಚ ನನಗ್ಯಾತಕೋ ಪರಪಂಚ ನನಗ್ಯಾತ